ಈ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಪೂರಕವಾದ ಅಂಶಗಳು ಏನು ಅಂತ ಕೇಳಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಆಹಾರ ಪದ್ಧತಿಯಲ್ಲಿ ನಮ್ಮ ಪೂರ್ವಜರು ಏನು ಮಾಡ್ತಾ ಇದ್ರು ಅದು ನೇರವಾಗಿ ಮಗುವಿನ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿತ್ತು ಅಂತ ಹೇಳ್ಬಹುದು. ಮೊದಲನೇ ಆಹಾರ ಬಹಳ ಮುಖ್ಯವಾಗಿ ಮಗುವಿನ ಮೆದುಳಿನ ಬೆಳವಣಿಗೆಗೆ ಬೇಕಾಗಿರುವಂತಹದ್ದು ಬಾದಾಮಿ, ಕಲ್ಸಕ್ಕರೆ, ಗಸಗಸೆ, ಕೊಬ್ಬರಿ, ಒಣ ಖರ್ಜೂರ ಮತ್ತು ದ್ರಾಕ್ಷಿ ಇದನ್ನೆಲ್ಲ ತಿರುಗಿಬಿಟ್ಟು ಅದನ್ನು ಕಾಯಿಸಬೇಕು ಚೆನ್ನಾಗಿ. ಕೆಲವು ಮಾತ್ರ ಈ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡೋದು. ಮೊದಲನೇದು ನುಗ್ಗೆ ಸೊಪ್ಪು ಹೇಳಿದೆ ನಾನು, ಅದರಲ್ಲಿರುವ ರಾಸಾಯನಿಕಗಳು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುತ್ತೆ. ಅದೇ ರೀತಿ ಆಲ್ಮಂಡಲ್ಲಿರುವ ಒಮೆಗಾ 3 ಫ್ಯಾಟಿ ಆ್ಯಸಿಡು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುತ್ತೆ. ನೆಲ್ಲಿಕಾಯಿಲಿ ಯಥೇಚ್ಛವಾಗಿ ವೈಟಮಿನ್ ಸಿ ಇದೆ, ಅದ್ಭುತವಾಗಿದೆ. ಅದು ವೈಟಮಿನ್ ಸಿ ಇರೋದ್ರಿಂದ ಅದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಅದು ಕೆಲಸ ಮಾಡುತ್ತೆ. ಮಕ್ಕಳಿಗೆ ನೋಡಿ ಬಹಳಷ್ಟು ಮನೆಗಳಲ್ಲಿ ಮೊಸರನ್ನು, ಮಜ್ಜಿಗೆ, ಮೊಸರು, ಹಾಲು, ಈ ಫರ್ಮೆಂಟೆಡ್ ಇದನ್ನು ಅಭ್ಯಾಸನೇ ಮಾಡಿಸಿರಲ್ಲ. ಎಷ್ಟೋ ಮಕ್ಕಳು ಮೊಸರನ್ನೇ ತಿನ್ನೋದಿಲ್ಲ. ನಾವು ಒಂಥರ ಕಾಂಪ್ರಮೈಸ್ ಮಾಡ್ಕೊಂಡು ಇಲ್ಲ ಅದು ಕೊಡಲ್ಲ ಇದು ಕೊಡಲ್ಲ, ಅವನಿಗೆ ತೀರ್ಥ ತಗೊಂಡ್ರೆ ಶೀತ ಆಗುತ್ತೆ, ಮಂಗಳಾರತಿ ತಗೊಂಡ್ರೆ ಉಷ್ಣ ಆಗುತ್ತೆ ಅಂತ ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ನಮ್ಮ ಮಗು ಆ ಥರ ಸಾಧಕನಾಗಬೇಕು ಅಂತ, ಅದು ಎಲ್ಲೋ ಒಂದು ಕಡೆ ಆ ಕನಸುಗಳು ಹಾಗೆ ಉಳ್ಕೊಳ್ಳೋ ಅಂಥ ಸಾಧ್ಯತೆ ಇದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಅತಿಥಿ ಪ್ರೊಫೆಸರ್ ಮಾಲಿನಿ ಎಸ್ ಸುತ್ತೂರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಮಾಲಿನಿ ಎಸ್ ಸುತ್ತೂರ್ ಅವರು ಮೈಸೂರಿನ ಮಾನಸ ಗಂಗೋತ್ರಿಯ ಅಂದರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನೊಮಿಕ್ಸ್ ಇದರ ಚೇರ್ಪರ್ಸನ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಅವರ ಒಂದು ಹವ್ಯಾಸ ಏನು ಅಂದರೆ ಜನರಿಗೆ ಜ್ಞಾನ ಕೊಡುವಂಥದ್ದು. ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಸುಮಾರು 200 ವಿಡಿಯೋಗಳು ಅವರು ನಮ್ಮ ಜೊತೆಗೆ ಬಂದು ತಮ್ಮ ಅಮೂಲ್ಯವಾದ ಅದ್ಭುತವಾದ ಜ್ಞಾನ ಭಂಡಾರ ಹಂಚ್ತಾ ಇದ್ದಾರೆ. ಹೀಗಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನನಗೆ ಸುಮಾರು ಜನ ಫೋನ್ ಮಾಡ್ತಾರೆ. ಆಮೇಲೆ ಒಂದು ಕನ್ಫ್ಯೂಷನ್ ಜನರಿಗಿದೆ, ಅದನ್ನು ಬೇಕಾದ್ರೆ ಮಾತಾಡ್ಬೋದು. ಒಬ್ಬರು ನಿನ್ನೆ ಫೋನ್ ಮಾಡಿ, ಹೆಣ್ಮಕ್ಳು ಫೋನ್ ಮಾಡಿ ನಿಮ್ಮ ನಂಬರ್ ಕೇಳಿದರು. ಆಮೇಲೆ ಏನು ಸಮಸ್ಯೆ ಅಂದಾಗ ಅವರೊಂದು ಬೇರೆ ಏನೋ ಒಂದು ವೈಯಕ್ತಿಕವಾದ ಸಮಸ್ಯೆ ಹೇಳಿದರು. ಹೌದು. ನಾನು ಅದಕ್ಕೆ ನೋಡಿ ನೀವು ಇದಕ್ಕೆ ಡಾಕ್ಟರ್ ಹತ್ರ ಹೋಗಿ ಅಂತಂದೆ. ಇಲ್ಲ ನಾನು ಅವ್ರ ಜೊತೆ ಮಾತಾಡಬೇಕು. ಅಂದರೆ ನಿಮ್ಮ ಫೀಲ್ಡ್ ಅಲ್ಲದು, ಬೇರೆ ಫೀಲ್ಡು. ಹೌದು. ನಾನು ನಿಮ್ಮನ್ನು ತುಂಬ ಜನ ಡಾಕ್ಟರ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಮೇಡಮ್ ಅಂದರೆ ಅವ್ರು ಡಾಕ್ಟರೇಟ್ ಮಾಡಿದ್ದಾರೆ ಮತ್ತು PhD ಸ್ಟೂಡೆಂಟ್ಸ್ ಗೈಡ್ ಮಾಡಿದ್ದಾರೆ, ಅದೆಲ್ಲವೂ ಮಾಡ್ಕೊಂಡು ಅವ್ರು ಡಾಕ್ಟರ್ ಆಗಿದ್ದಾರೆ. ಬಟ್ ಶಿ ಈಸ್ ಅ ಪ್ರೊಫೆಸರ್ ಆ್ಯಂಡ್ HOD ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನೊಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಅದನ್ನು ನಾನು ಹೇಳೋಕ್ಕೆ ಐ ಥಾಟ್ ಐ ವಿಲ್ ಟೆಲ್. ಕರೆಕ್ಟ್ ಮೇಡಮ್? ಹೌದು. ಆಮೇಲೆ ನಿಮಗೆ ವೈದ್ಯರು ಹೇಳದೇ ಇರೋದನ್ನೇ ನಾನು ಹೇಳೋದು. ಕಾರಣ ಏನಂದರೆ ವೈದ್ಯರುಗಳು, ಡಾಕ್ಟರ್ಗಳು ಏನು ಹೇಳ್ತಾರೆ ಅಂದರೆ, ನೀವು ಕಾಯಿಲೆ ಅಂತ ಹೋದಾಗ ಅದಕ್ಕೆ ಅವರು ಚಿಕಿತ್ಸೆ ಕೊಡ್ತಾರೆ. ಆಮೇಲೆ ಕಾಯಿಲೆ ಗುಣಲಕ್ಷಣ ನೋಡಿ ಚಿಕಿತ್ಸೆ. ಆದರೆ ಕಾಯಿಲೆ ಯಾವ ರೀತಿ ಬರುತ್ತೆ, ಏನಕ್ಕೆ ಬರುತ್ತೆ, ಒಳಗಡೆ ನಿಮ್ಮ ದೇಹದಲ್ಲಿ ಯಾವ ಜೀನಲ್ಲಿ ಏನು ಚೇಂಜ್ ಆಗಿದೆ, DNA ಏನು ಬದಲಾವಣೆ, ಆಮೇಲೆ ಯಾವ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ, ಇದನ್ನು ತಿಳಿಸ್ತಾ ಇದ್ದೀನಿ. ಡಾಕ್ಟರ್ಗಳು ಇದನ್ನು ಭಾಳಷ್ಟು ಸಲ 99% ಇದನ್ನು ಹೇಳೋದಿಲ್ಲ. ಕೆಲವೊಂದು ಸಲ ಅವರಿಗೆ ಗೊತ್ತಿಲ್ಲದೆ ಇರುವಂಥ ಸಾಧ್ಯತೆಗಳು ಇದೆ. ಆದರೆ ಮೇಡಮ್ ಅದನ್ನು ಇನ್ಡೆಪ್ತ್ ಆಗಿ ಅದ್ರ ಹಿಂದೆ, ಆಮೇಲೆ ರೋಗಗಳು ಬರೋಕ್ಕೆ ಕಾರಣ ಜೊತೆಗೆ ರೋಗಗಳು ಬರದೇ ಇರೋ ಹಾಗೆ ಏನು ಮಾಡಬೇಕು, ನಮ್ಮ ದೇಹ ಮತ್ತು ಮನಸ್ಸು ಹೇಗಿರಬೇಕು ಅನ್ನೋದನ್ನು ಮೇಡಮ್ ತಿಳಿಸ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ಇದು ನಮ್ಮೆಲ್ಲರಿಗೂ ತುಂಬ ಪ್ರೀತಿ ಸಬ್ಜೆಕ್ಟ್ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಪ್ರತಿಯೊಂದು ತಲೆಮಾರು ಏನು ಯೋಚನೆ ಮಾಡುತ್ತೆ, ನಮ್ಮ ಮುಂದಿನ ತಲೆಮಾರು ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಬೆಳೀಲಿ ಅಂತ ಯೋಚನೆ ಮಾಡ್ತೀವಿ. ನಮ್ಮ ತಂದೆ ತಾಯಿ ನಾವು ತುಂಬ ಚೆನ್ನಾಗಿ ಬೆಳೀಲಿ ಅಂತ. ಈಗ ನಾನು ನನ್ನ ಮಗ ಚೆನ್ನಾಗಿ ಬೆಳೀಲಿ, ನೀವು ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಬುದ್ಧಿವಂತರಾಗಬೇಕು, ಶಾರ್ಪ್ ಆಗಬೇಕು, ಸಾಧನೆ ಮಾಡಬೇಕು ಅನ್ಕೋತೀವಿ. ಅದೆಲ್ಲದಕ್ಕೂ ಏನು ಕಾರಣ ಅಂದರೆ ಅವ್ರ ಮೆದುಳಿನ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಲ್ವಾ? ಹೌದು. ಮೆದುಳಿನ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತಲೇ ನಾವು ಅವ್ರಿಗೆ ಒಳ್ಳೆ ಊಟ ಕೊಡ್ತೀವಿ, ಒಳ್ಳೆ ತಿಂಡಿ ಕೊಡ್ತೀವಿ, ಹಾಲು ಕೊಡ್ತೀವಿ, ಹಣ್ಣು ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಿರ್ತಾರೆ. ಆಮೇಲೆ ಆಟ ಆಡು ಇದೆಲ್ಲ ಹೇಳ್ತಿರ್ತೀವಿ. ಇದು ನಮ್ಮ ಜನಸಾಮಾನ್ಯರಿಗೆ ಗೊತ್ತಿರುವಂಥದ್ದು. ಆದರೆ ಒಬ್ಬ ವಿಜ್ಞಾನಿಯಾಗಿ ನಿಮಗೆ ಈ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಪೂರಕವಾದ ಅಂಶಗಳು
ಏನು ಅಂತ ಕೇಳಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಬಹಳ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಕಾರಣ ಏನಂತಂದರೆ, ಪ್ರತಿಯೊಬ್ಬ ತಂದೆ ತಾಯಿಗೂ ತನ್ನ ಮಗ ತುಂಬ ಬುದ್ಧಿವಂತ, ಮೊದಲು ನನ್ನ ಮಗ ತುಂಬ ಬುದ್ಧಿವಂತ ಆಗಿರಬೇಕು ಅನ್ನೋದು ಎಲ್ಲರೂ ಇಷ್ಟಪಡ್ತಾರೆ. ಸಾಧನೆ ಮಾಡಬೇಕು, ನನಗಿನ್ನ ಚೆನ್ನಾಗಿ, ಈಗ ನಾನು ಪ್ರೊಫೆಸರ್ ಅಂದರೆ ನನ್ನ ಮಗ ನನಗಿನ್ನ ಇನ್ನೂ ಒಂದು ಮಟ್ಟ ಹೆಚ್ಚಿರಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳ ಕನಸು. ಒಬ್ಬ ರೈತರು ಏನಾರು ಇತ್ತು ಅಂದರೆ ನನ್ನ ಮಗ ಓದಿ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, IAS ಆಫೀಸರ್ ಆಗಲಿ ಅನ್ನೋದನ್ನು ಆಸೆ ಪಡ್ತಾರೆ. ಅಲ್ಲಿ ಬುದ್ಧಿವಂತಿಕೆ ಅಂದರೆ ಮಗು ಚುರುಕಾಗಿದ್ದಾಗ, ಏಕಾಗ್ರತೆ ಇದ್ದಾಗ, ನೆನಪಿನಲ್ಲಿ ಇಟ್ಕೊಳ್ಳುವ ಶಕ್ತಿಯನ್ನು ಹೊಂದಿದ್ದಾಗ, ಮತ್ತು ಸಮಸ್ಯೆಗಳನ್ನು ಅದನ್ನು ಬಿಡಿಸೋದಕ್ಕೆ, ಅದನ್ನು ಸಾಲ್ವ್ ಮಾಡಬೇಕು ಆ ಒಂದು ಶಕ್ತಿ ಮಗುವಿಗಿದ್ದಾಗ, ಅನಾಲಿಸಿಸ್, ತರ್ಕ ಮಾಡೋ ಅಂಥದ್ದು, ಇವೆಲ್ಲ ಇದ್ದಾಗ ಮಾತ್ರ ಆತ ಒಂದು ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ. ಇದಕ್ಕೋಸ್ಕರನೇ ಪ್ರತಿಯೊಬ್ಬ ಈಗ ನೀವೇ ಆಗಲಿ ನಾನೇ ಆಗಲಿ ಎಲ್ಲ ಕಷ್ಟಪಡೋದು ನಮ್ಮ ಮಕ್ಕಳು ಚೆನ್ನಾಗಿ ಸಾಧನೆ ಮಾಡಲಿ ಅನ್ನೋ ಒಂದು ಕಾರಣದಿಂದ. ಅವಾಗ ಪ್ರತಿಯೊಬ್ಬ ತಂದೆ ತಾಯಿಗೂ ಅನಿಸುತ್ತೆ, ನಾವು ಯಾವ ರೀತಿ ಮಕ್ಕಳನ್ನ ನೋಡ್ಕೋಬೇಕು, ಒಳ್ಳೆ ಶಾಲೆ ಇದೆಲ್ಲ ನಾವು ಕೊಡ್ತಾ ಬರ್ತೀವಿ, ಅವ್ರಿಗೆ ಪರಿಸರ ಎಲ್ಲ ಕೊಡ್ತೀವಿ, ಆದರೆ ಯಾವ ಆಹಾರ ಕೊಟ್ಟರೆ ಮಗುವಿನ ಮೆದುಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ನೀವು ಸುಮ್ಮನೆ ಹಾಗೆ ಒಂದು ಗೂಗಲಲ್ಲೋ ಅಥವಾ ಯೂಟ್ಯೂಬಲ್ಲೋ ನೋಡಿದ್ರೆ ನಿಮಗೆ ಸಾವಿರಾರು ಸಿಕ್ಬಿಡುತ್ತೆ. ನಿಮಗೆ ಕನ್ಫ್ಯೂಷನ್ನು, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರಲ್ಲ, ನಾನು ಯಾವ ರೀತಿ ಕೊಡಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ನಾನು ಒಂದಷ್ಟು ಆಹಾರಗಳನ್ನು ಹೇಳ್ತಾ ಬರ್ತೀನಿ. ಸೈಂಟಿಫಿಕ್ಕಾಗಿ ಬಹಳಷ್ಟು ಸಂಶೋಧನೆಗಳಿಂದ ಪ್ರೂವ್ ಆಗಿರೋ ಅಂಥದ್ದು. ಇಂಥ ಆಹಾರಗಳನ್ನು ಕೊಟ್ಟರೆ ಮಗುವಿನ ನರಕೋಶದ ಬೆಳವಣಿಗೆ, ಎರಡು ನರಕೋಶಗಳ ಮಧ್ಯೆ ನಡೆಯುವ ಒಂದು ಸಂವಹನ, ಮತ್ತು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ನಾವು ಏನಂತೀವಿ, ಆ ಒಂದು ಇದು ಲಿಕ್ವಿಡ್ ಎರಡು ನರಕೋಶಗಳ ಮಧ್ಯೆ ನಡೆಯುವ ಸಂವಹನವನ್ನು ನಡೆಸುವಂತಹದ್ದು, ಇದೆಲ್ಲ ಅದ್ಭುತವಾಗಿ ಮಗುವಿನಲ್ಲಿ ಬೆಳವಣಿಗೆ ಆಗುತ್ತೆ. ಮಗು ಸಾಧಕನಾಗುವುದರಲ್ಲಿ, ಬುದ್ಧಿವಂತನಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನೋಡಿ, ಈಗ ನಮ್ಮಲ್ಲಿ ಸರ್ CV ರಾಮನ್ ಅವರಿಗೆ ನೊಬೆಲ್ ಪಾರಿತೋಷಕ ಬಂತು, ಅದಾದಮೇಲೆ ಬರಲೇ ಇಲ್ಲ. ರಾಮಾನುಜಂ ಮ್ಯಾಥಮೆಟಿಕ್ಸಲ್ಲಿ ಅವರಂಥವರು ಈಗ ಪುನಃ ನಮಗೆ ಸಿಕ್ಕೇ ಇಲ್ಲ. ವಿಶ್ವೇಶ್ವರಯ್ಯ, ಇನ್ನೊಬ್ಬ ವಿಶ್ವೇಶ್ವರಯ್ಯ ಬಂದಿಲ್ಲ. ಅಬ್ದುಲ್ ಕಲಾಂ, ನಮಗೆ ಇನ್ನೊಬ್ಬ ಅಬ್ದುಲ್ ಕಲಾಂ ಬರ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಅಂದರೆ ನಮ್ಮ ಹಿರಿಯ ಹಿಂದಿನವರನ್ನು ನೋಡ್ಕೊಂಡು ಹೋದಾಗ ಸ್ವತಂತ್ರ ಹೋರಾಟಗಾರರು ಎಷ್ಟು ಜನ ಇದ್ದಾರೆ, ಅವರೆಲ್ಲನೂ ಸುಮ್ಮನೆ ನೀವು ಅವರ ಆಟೋಬಯೋಗ್ರಫಿನ, ಅವರ ಬಗ್ಗೆ ನೀವು ಹೆಚ್ಚು ಮಾಹಿತಿ ಪಡೆದಾಗ ಎಲ್ಲರೂ ತುಂಬ ಬುದ್ಧಿವಂತರವರು. ಆವಾಗಿನ ಕಾಲದಲ್ಲೇ ಬ್ರಿಟಿಷರ ಕಾಲದಲ್ಲಿ ಇವರೀಗ ಯಾರು DC ಅಂತಾರಲ್ಲ, ಆ ಥರದ ಕೆಲಸ ಸಿಕ್ಕಿ ಅದನ್ನು ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಂದಂಥವರೇ ಎಲ್ಲರೂ. ತುಂಬ ಜನ ಫಾರ್ ಎಕ್ಸಾಂಪಲ್ ಅರವಿಂದ್ ಮಹರ್ಷಿ ಅರವಿಂದ್ ಅವರು ಕೂಡ ICS ಆಫೀಸರ್ ಆಗಿದ್ರು. ಅವರು ಸ್ವಾತಂತ್ರ್ಯ ಚಳವಳಿಗೆ ಬಂದರು, ಆಮೇಲೆ ಅವ್ರು ಬಿಟ್ಟು ಸ್ಪಿರಿಚುವಾಲಿಟಿಗೆ ಹೋಗಿ ಪಾಂಡಿಚೇರಿನಲ್ಲಿ ಸ್ಥಾಪನೆ. ಈ ಥರ ನೋಡ್ತಾ ಹೋದ್ರೆ ಎಲ್ಲ ಬುದ್ಧಿವಂತರೇನೆ. ಅವಾಗ ಅನಿಸುತ್ತೆ, ಇಲ್ಲ ಇಷ್ಟೊಂದು ಜನ ಭಾರತೀಯರಲ್ಲಿ, ಇವಾಗ ಅಂತಲ್ಲ, ನಮ್ಮ ಪೂರ್ವಜರನ್ನು ನೋಡಿ, ನಮ್ಮಲ್ಲಿರುವಂತಹ ಜ್ಞಾನ ಏನಿದೆ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ಅವ್ರಿಗೆ. ಎಲ್ಲದರಲ್ಲೂ ಖಗೋಳಶಾಸ್ತ್ರ ಆಗ್ಬೋದು, ವೈದ್ಯಕೀಯ ಶಾಸ್ತ್ರ ಆಗ್ಬೋದು, ಪ್ರತಿ ಒಂದರಲ್ಲೂ ಭಾರತೀಯರಲ್ಲೂ ಒಂದು ಉನ್ನತ ಮಟ್ಟದಲ್ಲಿ. ಈಗ ಈಜಿಪ್ಷಿಯನ್ನು, ಸುಮೇರಿಯನ್ ಅಂತ ಬಹಳ ಹಳೆಯ ಒಂದು ಸಂಸ್ಕೃತಿ ಏನಿತ್ತು, ಒಂದು ಆಧುನಿಕತೆ, ಅದರ ಜೊತೆ ಕಂಪೇರ್ ಮಾಡಿದ್ರೆ ಗ್ರೀಕರು ಇವ್ರುಗಳಕ್ಕಿನ್ನ ಒಂದು ಅದೇ ಒಂದು ಮಟ್ಟದಲ್ಲಿ ಭಾರತೀಯರು ಇದ್ದರು. ಆ ನಂತರ ಎಲ್ಲೋ ಒಂದು ಕಡೆ ಬೇಕಾದಷ್ಟು ಪರಕೀಯರ ದಾಳಿವೆಲ್ಲ ಆಯ್ತಲ್ವಾ, ಅದರಿಂದ ಕಮ್ಮಿ ಆಯಿತು. ಅಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಮ್ಮ ಪೂರ್ವಜರು ಏನು ಮಾಡ್ತಾ ಇದ್ರು ಅದು ನೇರವಾಗಿ ಮಗುವಿನ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿತ್ತು ಅಂತ ಹೇಳಬಹುದು. ಅದರಲ್ಲಿ ನಾನು ಹೇಳ್ಕೊಂತ ಹೋಗ್ತೀನಿ, ನಿಮಗೆ ಅನಿಸುತ್ತೆ, ಇದೆಲ್ಲ ನಮ್ಮ ಅಜ್ಜಿ ತಾತ ನಮ್ಮ ಹಿಂದಿನವರು ಇದೆಲ್ಲ ಮಾಡ್ತಾ ಇದ್ರಲ್ವಾ, ಅದಕ್ಕೇನೋ ನಾವೆಲ್ಲ ಸ್ವಲ್ಪನಾದರೂ ನಮ್ಮಲ್ಲಿ ಬುದ್ಧಿ ಇರೋದು ಅಂತ ನಮಗನ್ಸುತ್ತೆ. ನಮ್ಮ ಮಕ್ಕಳನ್ನು ಆ ಥರ ಮಾಡಬೇಕು ಅಂದರೆ ಇವನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ ಕೊಡಲೇಬೇಕು. ಮೊದಲನೇದಾಗಿ ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಮಾತಾಡಿದ್ವು, ಮೊದಲನೇ ಆಹಾರ ಬಹಳ ಮುಖ್ಯವಾಗಿ ಮಗುವಿನ ಮೆದುಳಿನ ಬೆಳವಣಿಗೆಗೆ ಬೇಕಾಗಿರುವಂತಹದ್ದು ನುಗ್ಗೆ ಸೊಪ್ಪು ಬಗ್ಗೆ ಮಾತಾಡಿದ್ದೀನಿ. ಅದರಲ್ಲಿ ಮಕ್ಕಳಿಗೆ ನುಗ್ಗೆ ಸೊಪ್ಪನ್ನ ಕೊಡಿ ಅಂತಲೇ ಹೇಳಿದ್ದೀನಿ. ಅದನ್ನು ಬಡವರ ಒಂದು ಸೊಪ್ಪು ಅಂತ ದಯವಿಟ್ಟು ಅನ್ಕೋಬೇಡಿ, ಕಾರಣ ಅದು ಲೈಫ್ಗೆ ಒಂದು ಬೇಕಾಗಿರುವಂತಹ ಸೊಪ್ಪು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಮನುಷ್ಯನಿಗೆ ಏನೂ ಇಲ್ಲದೆ ಇದ್ದಾಗ ಬರೀ ನುಗ್ಗೆ ಸೊಪ್ಪು ತಿನ್ಕೊಂಡ್ರೂ ಅವನು ಏನೂ ಒಂದು ಪೋಷಕಾಂಶದ ಕೊರತೆ ಇಲ್ದಂಗೆ ಬದುಕ್ಬಿಡ್ಬೋದು. ಬರಗಾಲ ಇದ್ದಾಗ ಎಷ್ಟೋ ಸಲ ಸೊಪ್ಪುಗಳನ್ನು ಬೇಯಿಸಿ ತಿಂತಾ ಇದ್ರು ಅಂತ ಕೇಳಿದ್ದೀವಿ ನಾವು. ಬರೀ ಹೊರಗಡೆ ಬೆಳೆದಿರುವಂಥ ಸೊಪ್ಪುಗಳನ್ನು. ನನಗೆ ಒಂದು ಜ್ಞಾಪಕ ಬರುತ್ತೆ, ಶ್ರೀ ಶಾರದಾ ಮಾತೆಯವರು ಅವ್ರಿಗೆ ಎಷ್ಟು ಬಡತನ ಇತ್ತು ಅಂತಂದರೆ ಸೊಪ್ಪುಗಳನ್ನು ಕಿತ್ಕೊಂಬಂದು ಅದನ್ನು ಬೇಯಿಸಿ ಉಪ್ಪು
ತಿನ್ನೋಕ್ಕೆ ದುಡ್ಡಿರಲಿಲ್ವಂಥವ್ರ ಹತ್ರ, ಉಪ್ಪನ್ನು ಕೊಂಡ್ಕೊಳ್ಳೋಕ್ಕೆ ಅಂಥವ್ರು ಆ ಥರ ಬದುಕಿದವರು ಇವತ್ತಿನ ದಿನ ರಾಮಕೃಷ್ಣ ಮಿಷನ್ ಇಡೀ ಜಗತ್ತಿನಾದ್ಯಂತ ಅಂತ ಹೆಸರು ಮಾಡಿದೆ. ಅಂದರೆ ಸೊಪ್ಪನ್ನು ತಿಂದುಕೊಂಡು ಎಷ್ಟೋ ಜನ ಬದುಕಿದ್ದಾರೆ ಬರಗಾಲದಲ್ಲಿ, ಬಡತನ ಇದ್ದಾಗ ಎಲ್ಲ. ಹಾಗೆ ಈ ಎಲ್ಲ ಪೋಷಕಾಂಶಗಳು ಕಳೆದ ಸಂಚಿಕೆನ ನೀವು ನೋಡಿ ಎಲ್ಲದನ್ನು ಅದನ್ನು ವಿವರವಾಗಿ ನಾನು ತಿಳಿಸಿದ್ದೀನಿ. ಅದನ್ನು ನೋಡಿದ್ರು ದಯವಿಟ್ಟು ಅದನ್ನು ನೋಡಿ. ಸುಮಾರು 4 ಲಕ್ಷ ಜನ ನೋಡಿದ್ದಾರೆ ಅದನ್ನು ಆಲ್ರೆಡಿ. ಯಾರಾದ್ರೂ ನೋಡಿಲ್ಲ ಅಂದರೆ ಅದರ ಲಿಂಕ್ನ ಪುನೀತ್ ಅವರು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ, ಕಮ್ಯುನಿಟಿ ಪೇಜಲ್ಲಿ ಇರುತ್ತೆ, ಹೋಗಿ ಅದನ್ನು ನೀವು ನೋಡಿ. ಅದು ತುಂಬ ಅದ್ಭುತವಾದ ಸಂಚಿಕೆ, ನಿಮಗೆ ಬೇಕಾಗಿರುವಂಥ ಸಂಚಿಕೆ. ಎಸ್ ಮೇಡಮ್. ಅದರಲ್ಲಿ ಬಹಳಷ್ಟು ಅಂಶಗಳನ್ನು ನಾನು ಹೇಳಿದ್ದೀನಿ. ಎಲ್ಲ ವಿಟಮಿನ್ ಸಿ ಆಗ್ಬೋದು, ಎ ಆಗ್ಬೋದು, ಇ ಆಗ್ಬೋದು, ಬಹಳ ವಿಟಮಿನ್ ಭರಿತವಾಗಿರೋಂಥದ್ದು. ಅದರ ಜೊತೆಗೆ ಗೆಲಾಜಿಕ್ ಆ್ಯಸಿಡ್ ಆಗಿರ್ಬೋದು, ತುಂಬ ಅದರಲ್ಲಿ ಒಂದು ಐಸೋಥೈಯೋಸಯನೇಟು, ಫ್ಲವೆನಾಯ್ಡ್ಸ್ಗಳು, ಫಿನಾಲಿಕ್ ಕಾಂಪೌಂಡ್ಸ್ಗಳು ಬೇಕಾದಷ್ಟು ಇದೆ. ಅದು ನಮ್ಮ ಮೆದುಳಿನ ಮೇಲೆ ನೇರವಾಗಿ, ಮೆದುಳು ನರಕೋಶಗಳು ಚೆನ್ನಾಗಿ ಡಿವೈಡ್ ಅಂದರೆ ವಿಭಜನೆ ಆಗಬೇಕು, ಅದು ಚೆನ್ನಾಗಿ ಡಿಫ್ರೆನ್ಷಿಯೇಟ್ ಆಗಬೇಕು, ಇನ್ನದಕ್ಕೆಲ್ಲ ಮಾಡೋಂಥದ್ದು ಅದ್ಭುತವಾದದ್ದು ಒಂದು ಸೊಪ್ಪು. ಅದನ್ನು ಮಕ್ಕಳಿಗೆ ನೀವು ಕೊಡಲೇಬೇಕದು. ಎರಡನೇದು ಬಾದಾಮಿ. ಮೊದಲು ನೋಡಿ, ಬಾದಾಮಿ ಅಂತಂದಾಗ ಈಗ ಬಾದಾಮ್ ಪೌಡ್ರು ಒಂದೇನೋ ಸಿಕ್ಕುತ್ತೆ ರೆಡಿ, ಅದನ್ನು ಹಾಲ್ಗೆ ಹಾಕ್ಕೊಟ್ಬಿಡ್ತೀನಿ ಬೆಳವಣಿಗೆ ಆಗುತ್ತಾ ಅಂದರೆ ಅವೆಲ್ಲ ಶಾರ್ಟ್ಕಟ್ ಬೇಡ. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಬಾದಾಮಿನ ನೆನೆಸಿ ಬೆಳಗ್ಗೆ ಮಕ್ಕಳಿಗೆ ಕೊಡ್ತಾಯಿದ್ರು. ಡೇಟ್ಸ್ಗಳು, ಒಂದಷ್ಟು ಡೇಟ್ಸು. ಈಗ ನೋಡಿ ಮೊದಲ ಥರ ಏನು ನಮ್ಮ ಜೀವನ ಶೈಲಿ ಅಂತಂದರೆ ಅಂಥ ಒಂದು ಬಡತನ ಎಲ್ಲೂ ಇಲ್ಲ. ಒಂದು ಬಾದಾಮಿಯನ್ನು ಮಕ್ಕಳಿಗೆ ಕೊಡುವಷ್ಟು ಎಲ್ಲ ಜನ ಅಷ್ಟು ಚೆನ್ನಾಗಿ ಇದ್ದಾರೆ ಎಲ್ಲ. ಅಂದರೆ ಇದರ ಜೊತೆಗೆ ಅದಕ್ಕೊಂದು ಕಾರಣ ಏನಂದರೆ, ಒಂದು ಗ್ರೀನ್ ರೆವಲ್ಯೂಷನ್ ಆದಮೇಲೆ ಈಗ ನಮ್ಮಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ. ಮುಂಚೆ ದುಡ್ಡಿದ್ರೂ ಸಿಗ್ತಿರ್ಲಿಲ್ಲ. ಹೌದು, ಬಾದಾಮಿನೋ ಉತ್ತತ್ತಿನೋ ಅಥವಾ ಅದು ನಿಮಗೆ ಅಂಗಡಿಗಳಲ್ಲಿ ಸಿಗ್ತಾನೆ ಇರಲಿಲ್ಲ. ನನಗೆ ನೆನಪಿದೆ, ನಾವು ಡೇಟ್ಸ್ ಅಂದರೆ ಏನೋ ಇರ್ತಾವಲ್ವಾ, ಅಂದರೆ ನಾವು ಖರ್ಜೂರಗಳು, ಅದು ಕೇವಲ ಶಿವರಾತ್ರಿ ಟೈಮಲ್ಲಿ ಮಾತ್ರ ಅಂಗಡಿನಲ್ಲಿ ಇರ್ತಿತ್ತು. ಅದೇ ಉಪವಾಸ ಇದೀವಿ ಅಂತ ಅದನ್ನೇ ತಂದು ತಿಂತಿದ್ವಿ. ಬೇರೆ ಟೈಮಲ್ಲಿ ಇರ್ತಾನೆ ಇರಲಿಲ್ಲ. ಅಂದ್ರೆ ಆ ಥರ ಒಂದು ಕೊರತೆ ಇತ್ತು ಮಾರ್ಕೆಟಲ್ಲಿ. ಈಗ ಆ ಕೊರತೆ ಇಲ್ಲ. ಹೌದು. ಈಗ ಮಗು ಬೇರೆ ಏನು ತಿನ್ನಲ್ಲ ಅಂತಾನೆ ಇಟ್ಕೊಳ್ಳಿ, ನ್ಯೂಟ್ರಿಟಿವ್ ಹಣ್ಣು ತಿನ್ನಲ್ಲ, ತರಕಾರಿ ತಿಂತಿಲ್ಲ, ಅವಾಗ ಬಾದಾಮಿನ ನೆನೆಸಿ ಆಟ ಆಡ್ತಾ ಇರುತ್ತೆ. ಬರೀ ಸುಮ್ಮನೆ ಬಾಯಿಗೆ ಹಾಕಿದ್ರು ತಿನ್ಕೊಂಡ್ಬಿಡುತ್ತೆ ಅಲ್ವಾ. ಸುಮ್ಮನೆ ತಗೋಪ ಇದು ತಿನ್ನು ಅಂತಂದರೆ ಅದೇನೋ ಕೆಲಸ ಮಾಡ್ತಿರುತ್ತೆ, ಆಟ ಆಡ್ತಿರುತ್ತೆ, ತಿನ್ಕೊಳ್ಳುತ್ತೆ. ಆ ಥರ ನಾವು ಬಾದಾಮಿನ ಕೊಡಬೇಕು. ಏಕೆಂದರೆ ವಿಟಮಿನ್ ಇ ತುಂಬ ಇದೆ ಅದರಲ್ಲಿ. ವಿಟಮಿನ್ ಇ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿ ನಮ್ಮ ನರಕೋಶಗಳಿಗೆ. ಅದು ಹೆಂಗೆ ಅಂತಂದರೆ ಅದರಲ್ಲಿರುವ ಗುಡ್ ಫ್ಯಾಟ್ ಅಂತ ಅಂತೀವಲ್ಲ, ಅದರಲ್ಲಿರುವಂಥ ಒಂದು ಕೊಬ್ಬಿನಾಂಶ ಇದೆಯಲ್ಲ, ಅದು ಒಮೆಗಾ 3 ಫ್ಯಾಟಿ ಆ್ಯಸಿಡು ಇದೆ ಅದರಲ್ಲಿ. ಹಾಗಾಗಿ ಅದು ನಮ್ಮ ನರಕೋಶಗಳ ಬೆಳವಣಿಗೆ, ಇಲ್ಲಿ ನರಕೋಶಗಳ ಬೆಳವಣಿಗೆ, ಅದರ ಜೊತೆ 2 ನರಕೋಶಗಳ ಮಧ್ಯೆ ನಡೆಯುವ ಸಂವಹನ, ಸಿನಾಪ್ಸಿಸ್ ಅಂತ ಕರಿತೀವಿ, ಅದು ತುಂಬ ಚೆನ್ನಾಗಾಗುತ್ತೆ. ಮತ್ತು ನ್ಯೂರೋ ಟ್ರಾನ್ಸ್ಮಿಟರ್ಗಳು, ಅಸಿಟೈಲ್ ಕೊಲಿನ್ ಆಗ್ಬೋದು, ಬೇರೆ ಬೇರೆ ಎಲ್ಲ ನ್ಯೂರೋ ಟ್ರಾನ್ಸ್ಮಿಟರು, ಇವುಗಳ ಬಿಡುಗಡೆ ಆಗಿರಬಹುದು. ಆಮೇಲೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ, ಮಗು ಏನೋ ಹೊಸದಾಗಿ ಕಲಿತಾ ಇದೆ ಅಂದರೆ ಆ ಕಲಿಕೆಯನ್ನು ಅದು ಫಾಸ್ಟನ್ ಮಾಡ್ತಾ ಬರುತ್ತೆ, ಈಸಿಯಾಗಿ ಕಲಿಯುತ್ತದು. ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ನೀವು ಬಾದಾಮಿ ಹಾಲು ಅಂತ ಮೊದಲು ಮಾಡಿಕೊಡೋರು. ಏನಂದರೆ ಬಾದಾಮಿ, ಕಲ್ಲು ಸಕ್ಕರೆ, ಉತ್ತತ್ತಿ, ಆಮೇಲೆ ಇದು ಕೊಬ್ಬರಿ, ಇದನ್ನೆಲ್ಲ ಅದೂ ಗಸಗಸೆ, ಇದನ್ನೆಲ್ಲ ಚೆನ್ನಾಗಿ ತಿರುವಿ ಬಾದಾಮಿ ಜಾಸ್ತಿ ಹಾಕೋರು. ಅದು ನಿಜವಾದ ಒರಿಜಿನಲ್ ಬಾದಾಮ್ ಮಿಲ್ಕ್. ಅದು ಹಾಲಿಗೆ ನಾವು ಬಾದಾಮ್ ಪೌಡ್ರ್ ಅಂತ ಹಾಕೊಂಡು ಕುಡಿತೀವಲ್ಲ, ಅದಲ್ಲ ಅದು. ಅದರಲ್ಲಿ ಏಲಕ್ಕಿ, ಒಂದು ಸ್ವಲ್ಪ ಬಾದಾಮಿ ಇರುತ್ತೆ, ಮತ್ತು ಸಕ್ಕರೆನ ಪುಡಿ ಮಾಡಿರ್ತಾರೆ, ಅದು ನಿಜವಾದದ್ದಲ್ಲ. ಈಗ ನಾನು ಹೇಳಿದ್ನಲ್ಲ, ಬಾದಾಮಿ, ಕಲ್ಲು ಸಕ್ಕರೆ, ಗಸಗಸೆ, ಕೊಬ್ಬರಿ, ಒಣ ಖರ್ಜೂರ ಮತ್ತು ದ್ರಾಕ್ಷಿ, ಇದನ್ನೆಲ್ಲ ತಿರುಗಿಬಿಟ್ಟು ಅದನ್ನು ಕಾಯಿಸಬೇಕು. ಚೆನ್ನಾಗಿ ಕಾಯಿಸಿ, ಕಲ್ಲು ಸಕ್ಕರೆ ಹಾಕಿರೋದ್ರಿಂದ ಸ್ವೀಟ್ ಇರುತ್ತೆ, ಅದನ್ನು ಮಕ್ಕಳಿಗೆ ಕೊಡೋ ಅಂಥದ್ದು. ಎಷ್ಟು ಚೆನ್ನಾಗಿದೆ ನೀವು ಹೇಳಿದ್ದೆ, ಎಷ್ಟು ಚೆನ್ನಾಗಿದೆ. ಇದು ಕೊಡ್ತಾ ಬಂತು ಅಂದರೆ, ದಿನ ಮಲಗಬೇಕಾರೆ ರಾತ್ರಿ ಹೊತ್ತು ಕೊಡ್ತಾ ಬಂತು ಅಂದರೆ ತುಂಬ ಅದ್ಭುತವಾಗಿ. ಏಕೆಂದರೆ ಇವುಗಳಲ್ಲಿರುವ ಅಂಶಗಳು ಏನು ಮಾಡುತ್ತೆ ಅಂದರೆ, ಮೆದುಳಿನಲ್ಲಿ ಯಾವುದೇ ರೀತಿಯ ವಿಷಗಳು ಅದು ಬಿಡುಗಡೆ ಆಗುತ್ತೆ, ನಮ್ಮ ದೇಹದಲ್ಲಿ ಒಂದು ಸ್ವಲ್ಪ ವಿಷ ಬಿಡುಗಡೆ ಆಗುತ್ತೆ, ಅದನ್ನು ಕ್ಲೆನ್ಸಿಂಗ್, ಅದನ್ನು ತೆಗೆದು ಹಾಕುವಂಥ ಕೆಲಸನ ಮಾಡುತ್ತೆ. ಅದ್ಭುತವಾಗಿ ಇದು ಮಾಡುತ್ತೆ. ಮೂರನೆಯ ಮುಂಚೆ ಒಂದು ಸಣ್ಣ ಕ್ಲಾರಿಫಿಕೇಶನ್. ಈ ಮಕ್ಕಳು ಅಂತ ನಾವು ಅನ್ಕೊಂಡವಲ್ಲ, ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು ಏಜ್ ಹೇಳಿ, ಸೊ ದಟ್ ಕ್ಲಾರಿಟಿ ಬಂದ್ಬಿಡುತ್ತೆ. ಹೌದಾ, ಈಗ 3 ವರ್ಷದಿಂದನೇ ಶುರು ಮಾಡಿ ತಿನ್ನಕ್ಕೆ. ಈಗ ಹಣ್ಣು ಎಲ್ಲ ತಿನ್ನಕ್ಕೆ ಯಾವಾಗ ಚೆನ್ನಾಗಿ ಅಗಿಯೋಕ್ಕೆ ಆರಂಭ ಮಾಡುತ್ತೆ ಅಲ್ಲಿಂದನೇ ಕೊಡ್ಬೋದು. ಆದರೆ ಪ್ರಮಾಣನ ಕಮ್ಮಿ ಕೊಡಿ, 1-2 ಕೊಡಿ. ಆಮೇಲೆ ಸ್ವಲ್ಪ ದೊಡ್ಡವರಾದರೆ ಒಂದು 3-4 ಕೊಡಿ. ಇನ್ನೂ ಸ್ವಲ್ಪ ದೊಡ್ಡವರಾದರೆ, ಏಕೆಂದರೆ ಅರಗಿಸ್ಕೊಳ್ಳುವಂಥ ಶಕ್ತಿನೂ ಬೇಕು ಮಕ್ಕಳಿಗೆ. ಮಕ್ಕಳು ಚೆನ್ನಾಗಿ ಬುದ್ಧಿವಂತರು ಆಗ್ಬಿಡ್ಲಿ ಅಂತ ಒಂದು ಹಿಡಿ ಬಾದಾಮಿ ನೀವು ತಿನ್ಸಿದ್ರೆ ಹೊಟ್ಟೆ ನೋವು ಬರುತ್ತೆ. ಹಾಗಾಗಿ ವಯಸ್ಸಿಗೆ ತಕ್ಕ ಹಾಗೆ ನಾವು ಅದನ್ನು, ಈಗ ವಯಸ್ಸಾದ ಮೇಲೆ
ನಾವು ಜಾಸ್ತಿ ತಿನ್ನೋಕ್ಕಾಗಲ್ಲ, ವಯಸ್ಸಿನ ಮಕ್ಕಳುಗಳು ತಿನ್ನಬಹುದು. ಹಾಗಾಗಿ ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ಕ್ವಾಂಟಿಟಿನೂ ಸಹ ನಾವು ನೋಡ್ಕೊಂಡು ಮಾಡಬೇಕಾಗುತ್ತೆ. ಅದು ಗೊತ್ತಿದೆ ಎಲ್ಲರಿಗೂ ಅಂತ ಅನ್ಕೊಂಡೆ ನಾನು. ಭಾಳ ಇಂಪಾರ್ಟೆಂಟ್ ಇದು. ಏನಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ, ಫುಲ್ ವಿಡಿಯೋ ನೋಡಲ್ಲ. ದಯವಿಟ್ಟು ನೋಡಿ, ಈಗ ಫಸ್ಟ್ ಪಾರ್ಟ್ ಅಷ್ಟೇ ನೋಡಿರಿ ಅನ್ಕೊಳ್ಳಿ. ಈ ಪ್ರಶ್ನೆ ನಾನು ಈ ಪ್ರಶ್ನೆ ನೀವು ಬರದೇ ಇದ್ದರೆ ನಿಮ್ಗೆ ಎಷ್ಟು ಕೊಡ್ಬೇಕಂತ ಗೊತ್ತಾಗಲ್ಲ ಯಾವ ವಯಸ್ಸಿನ ಮಕ್ಕಳಿಗೆ. ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ದಯವಿಟ್ಟು ಯಾವುದೇ ವಿಡಿಯೋ ನೋಡೋ ಫುಲ್ ನೋಡಿ. ಯಾಕಂದ್ರೆ ಏನೋ ಒಂದು ಡಿಸ್ಕ್ಲೇಮರ್ಸ್ ಇರ್ತವೆ, ಯಾವುದೋ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ ಪ್ರತಿಯೊಂದಕ್ಕೂ ಕೂಡ. ನೋಡಿ, ಇದನ್ನು ತಿನ್ನಿ ಅಂತ ಹೇಳಿರ್ತೀವಿ, ಕೊನೆಗೆ ಇದನ್ನು ಜಾಸ್ತಿ ತಿಂದರೆ ಏನಾಗುತ್ತೆ ಅನ್ನೋದು ಹೇಳಿರ್ತೀವಿ. ಅದನ್ನು ಕೇಳದೇ ಇದ್ದರೆ ಅನಾಹುತಗಳಾಗ್ತವೆ. ಯಾವುದನ್ನು ಅರ್ಧ ತಿಳ್ಕೊಂಡು ದಯವಿಟ್ಟು ಮಾಡಬೇಡಿ. ಅತಿಯಾದ್ರೆ ಅಮೃತ ವಿಷ ಅಂದಾಗ ಅಮೃತನೇ ವಿಷ ಆಗೋದಾದ್ರೆ ಜಾಸ್ತಿ ನಾವು ಇದು ತಿಂದಾಗ ನಮಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗುತ್ತೆ. ಖಂಡಿತ. ಇನ್ನೊಂದು, ನೀವು ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ಹೇಳಿದಾಗ, ಆಮೇಲೆ ನೀವು ಇನ್ನೊಂದು ಸಂವಹನ ಅಂತ ಹೇಳಿದ್ರೆ, ಎರಡು ನರಕೋಶಗಳ ಮಧ್ಯೆ ಸಂವಹನ ಅಂದರೆ ಈಗ ನರ್ವ್ ಇಂಪಲ್ಸ್ ಇದೆಯಲ್ಲ, ಅದು ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ಪಾಸನ ಆಗಬೇಕು. ಮೆದುಳಿನಲ್ಲಿ ಒಂದರಿಂದ ಇನ್ನೊಂದಕ್ಕೆ ಎಲೆಕ್ಟ್ರಿಕಲ್ ಇಂಪಲ್ಸಸ್, ಅದು ಆ್ಯಕ್ಷನ್ ಪೊಟೆನ್ಷಿಯಲ್, ರೆಸ್ಟಿಂಗ್ ಪೊಟೆನ್ಷಿಯಲ್ ಅಂತ ನಾವು ಕರಿತೀವಿ. ನರ್ವ್ ಇಂಪಲ್ಸ್ ಪಾಸ್ ಆಗಬೇಕಾದ್ರೆ ಸೋಡಿಯಂ ಪೊಟ್ಯಾಷಿಯಮ್ಮು ಎಕ್ಸ್ಚೇಂಜು ಅದು ಯಾವುದು ನರಕೋಶದ ಹೊರಗೆ ಒಳಗಡೆ ವೇರಿ ಆಗ್ತಾ ಬರುತ್ತೆ. ಅವಾಗ ಅದು ಪಾಸಾನ ಆಗ್ತಾ ಹೋಗುತ್ತೆ. ಇಲ್ಲ, ಇದನ್ನು ಯಾಕೆ ಕೇಳಿದೆ ಅಂದರೆ, ನಾನು ಒಂದು ಕಡೆ ಓದಿದ್ದೆ, ಆಮೇಲೆ ನನ್ನ ಸ್ವಲ್ಪ ಆ ಗುಣ ಇದೆ ಅಂತ ನನಗೆ ಖುಷಿ ಆಯ್ತು. ಅದು ರಿಸೋರ್ಸ್ಫುಲ್ನೆಸ್ ಅಂತ. ಇದೇನೆಂದರೆ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಅಂದರೆ ಒಂದು ಸಮಸ್ಯೆ ಬರುತ್ತೆ, ಆ ಸಮಸ್ಯೆಗೆ ಒದ್ದಾಡ್ತಿರ್ತಾರೆ ತುಂಬ ಜನ, ಬಟ್ ಆಕ್ಚುಲಿ ಆ ಸಮಸ್ಯೆ ಪರಿಹಾರ ಕೂಡ ನಿಮಗೆ ಇರುತ್ತೆ. ಅದು ಇನ್ನೊಂದು ಮೆದುಳಿನ ಇನ್ನೊಂದು ಭಾಗದಲ್ಲಿ ಇರುತ್ತೆ. ಈ ಒಂದು ಸಂವಹನ ಆಗದೆ ಇದ್ದಾಗ ನಿಮಗೆ ಈ ಸಮಸ್ಯೆಗೆ ಈ ಪರಿಹಾರ ಗೊತ್ತೇ ಆಗಲ್ಲ. ಇದು ದೊಡ್ಡವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಈ ರಿಸೋರ್ಸ್ಫುಲ್ನೆಸ್ ಅಂತಂದ್ರೆ ಏನು ಅಂತಂದ್ರೆ, ಒಂದು ಸಮಸ್ಯೆ ಬಂದಾಗ ಇಡೀ 360 ಡಿಗ್ರಿ ಅನಲೈಸ್ ಮಾಡಿ ಏನೆಲ್ಲ ಪರಿಹಾರಗಳ ಸಾಧ್ಯತೆಗಳಿದೆ ಅಂತ ಎಲ್ಲ ಗೊತ್ತು ಮಾಡ್ಕೊಳ್ಳುವಂಥದ್ದೇ ಅದು ರಿಸೋರ್ಸ್ಫುಲ್ನೆಸ್. ಖಂಡಿತ. ಇದು ನೀವು ಸಂವಹನ ಅಂತ ಹೇಳಿದಾಗ ನೆನಪು ಬಂತು ನನಗೆ. ಖಂಡಿತ. ಯಾರೋ ಈಗ ಒಂದು ಸಮಸ್ಯೆ ಇದೆ, ನಮಗೆ ಇದಕ್ಕೆ ಪರಿಹಾರ ಕೊಡುವಂತ ನಮ್ಮ ಪರಿಚಯ ಇರ್ತಾರೆ, ನಮ್ಮ ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಇರ್ತಾವ್ರದ್ದು, ಬಟ್ ಅವ್ರ ನೆನಪು ಬರಲ್ಲ ನಮಗೆ. ಖಂಡಿತ. ಯಾವಾಗ ಈ ಸಂವಹನ ಪ್ರಾಯಶಃ ಸರಿ ಇರುತ್ತೋ ಅವಾಗ ನೆನಪು ಬರುತ್ತೆ ಅಂತ. ಖಂಡಿತ. ಇಲ್ಲಿ ನೋಡಿ, ನಾನು ಅದಕ್ಕೆ ನೀವು ಹೇಳಿದಾಗ ಜ್ಞಾಪಕ ಬಂತು. ಈಗ ನಾನು ಹೇಳುವ ಆಹಾರ ಪದಾರ್ಥ ಏನಿತ್ತು, ಸಣ್ಣದ್ರಿಂದ ನಮಗೆ ಕೊಡ್ತಾ ಇದ್ರು. ನಾವು ಏನೇ ಒಂದು ವಿಚಾರನ ನಾವು ಮಾಲಿಕ್ಯುಲರ್ ಲೆವೆಲಲ್ಲಿ ನಾನು ಹೇಳ್ತಾ ಹೋಗ್ತೀನಲ್ಲ ವಿದ್ಯಾರ್ಥಿಗಳಿಗೆ, ತಕ್ಷಣ ನಾನು ನಮ್ಮ ದೈನಂದಿನ ಚಟುವಟಿಕೆಗೆ ಕನೆಕ್ಟ್ ಮಾಡ್ಕೊಳ್ತಾ ಬರ್ತೀನಿ. ನಾನು ಅವ್ರಿಗೆ ಹೇಳ್ತೀನಿ, ನೋಡಿ ಈ ಥರ ಕನೆಕ್ಟ್ ಮಾಡ್ಕೊಳ್ಳಿ, ನೀವು ಬರೀ ಜ್ಞಾನ ಅನ್ನೋದು ಪುಸ್ತಕದ ಬದನೆಕಾಯಿ ಆಗಬಾರ್ದು, ಅದನ್ನು ಅಪ್ಲಿಕೇಶನ್ ಪಾರ್ಟಲ್ಲಿ ಇರಬೇಕು, ಅಪ್ಲೈ ಮಾಡ್ಕೋಬೇಕು. ಈಗ ನನಗೆ ಗೊತ್ತಿರುವ ಜ್ಞಾನನ ನಾನು ಅಪ್ಲೈ ಮಾಡಿದಾಗಲೇ ತಾನೇ ಅದರ ಉಪಯೋಗ ನನಗಾಗುವಂಥದ್ದು. ಹಾಗಾಗಿ ಅದನ್ನು ಮಾಡಿ ಅಂತೀನಿ. ಇಲ್ಲಿ ಆ ಸಂವಹನ ಆಗಬೇಕು ಅಂದರೆ ನಿಮಗೆ, ಈಗ ನಾನು ಹೇಳ್ತಿರುವ ಆಹಾರ ಪದಾರ್ಥಗಳನ್ನು ನೀವು ಮಕ್ಕಳಿಗೆ ಚೆನ್ನಾಗಿ ಕೊಡ್ತಾ ಬಂದರೆ ಖಂಡಿತವಾಗ್ಲೂ ಇದು ಆಗುತ್ತೆ. ಮೂರನೆಯದು ವೆರಿ ಇಂಪಾರ್ಟೆಂಟು, ಅರಿಶಿನದ ಬಗ್ಗೆ ನಾವು ಹಿಂದೆ ಒಂದು ವಿಡಿಯೋ ಮಾಡಿದ್ದೀವಿ. ಪುನಃ ಅದನ್ನು ದಯವಿಟ್ಟು ನೋಡಿ, ಏಕೆಂದರೆ ನಾನು ಬಹಳ ವಿವರವಾಗಿ ಅದನ್ನು ತಿಳಿಸ್ತಾ ಬಂದಿದ್ದೀನಿ. ಈ ಅರಿಶಿನವನ್ನು ನೋಡಿ, ನಮ್ಮ ಹಿಂದಿನವರು ಎಲ್ಲ ಕಡೆನೂ ಅದನ್ನ ಯಥೇಚ್ಛವಾಗಿ ಬಳಕೆ ಮಾಡ್ತಾಯಿದ್ರು. ಕಾಸ್ಮೆಟಿಕ್ಕಾಗಿ ಬಳಕೆ ಮಾಡ್ತಿದ್ರು, ಗಾಯ ಆದಾಗ ಅದಕ್ಕೆ ಬಳಕೆ ಮಾಡ್ತಾಯಿದ್ರು. ಅರಿಶಿನದ ಪುಡಿ ಹಾಕೋರು, ಆ್ಯಂಟಿಸೆಪ್ಟಿಕ್, ಆ್ಯಂಟಿವೈರಲ್ಲು, ಆ್ಯಂಟಿ ಮೈಕ್ರೋಬಿಯಲ್ ಎಲ್ಲ ಆಗ್ತಾಯಿತ್ತು. ಆ್ಯಂಟಿ ಕ್ಯಾನ್ಸರಸ್, ಆ್ಯಂಟಿ ಇನ್ಫ್ಲಮೇಟರಿ, ಇನ್ಫ್ಲಮೇಷನು ದೇಹದಲ್ಲಿದ್ದರೆ ಅದನ್ನು ತಗ್ಗಿಸುತ್ತೆ. ಕ್ಯಾನ್ಸರ್ ಜೀವಕೋಶಗಳು ಇನ್ನೂ ತುಂಬ ಹೆಚ್ಚು ಮಟ್ಟದಲ್ಲಿ ಇರಲ್ಲ, ಸ್ವಲ್ಪ ಎಲ್ಲೋ ಇದೆ ಎಂದಾಗ ಅದನ್ನು ಅರಿಶಿನನ ನಾವು ಸೇವನೆ ಮಾಡ್ತಾ ಬಂದರೆ, ಅರಿಶಿನನ ಹಾಲಿನ ಜೊತೆ ಕರಿಮೆಣಸು ಜೊತೆನೇ ಹಾಕಿ ತಿನ್ನಬೇಕು, ನಾವು ಕುಡಿಬೇಕು. ಇಲ್ಲ ಅಂತಂದರೆ ಅದು ದೇಹದಲ್ಲಿ ಅಬ್ಸಾರ್ಬ್ ಆಗಲ್ಲ. ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಅದನ್ನು. ಅದ್ರ ವಿಡಿಯೋ ಲಿಂಕನ್ನು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್, ಅದನ್ನು ಕೂಡ ನೋಡಿದ್ರೆ ನೋಡಿ ಅಂತ ಹೇಳ್ತೀನಿ. ಹಾಗಾಗಿ ಅರಿಶಿನವನ್ನು ಯಥೇಚ್ಛವಾಗಿ ಬಳಸಿ, ಅದಕ್ಕೆ ಕಂಜೂಸ್ತನ ಬೇಡ. ನೀವು ಚಿತ್ರಾನ್ನ ಹಾಕ್ತೀರಾ, ಸ್ವಲ್ಪ ಯೆಲ್ಲೋ ಕಲರ್ ಜಾಸ್ತಿ ಕಂಡ್ರೂ ಪರವಾಗಿಲ್ಲ, ಏಕೆಂದರೆ ಅದಕ್ಕೆ ಫ್ಯಾಟ್ ಇದ್ದಾಗ ಮಾತ್ರ ಅದು ದೇಹ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದು. ಎಣ್ಣೆ ಇರಬೇಕು, ತುಪ್ಪ ಇರಬೇಕು, ಎಣ್ಣೆ ಇರಬೇಕು. ಈಗ ಚಿತ್ರಾನ್ನದಲ್ಲಿ ನಾವು ಒಗ್ಗರಣೆ ಹಾಕ್ತೀವಲ್ಲ, ಆಗ ಅರಿಶಿನ ಹಾಕೋಬೋದು. ಅವಾಗ ಅದೇನಾಗುತ್ತೆ, ಚೆನ್ನಾಗಿದ್ದಿರುತ್ತೆ, ನಾವು ದೇಹಕ್ಕೆ ಅದು ಸೇವನೆ ಮಾಡಿದಾಗ ಅಬ್ಸಾರ್ಬ್. ಅದೇನು ಮಾಡುತ್ತೆ ಅರಿಶಿನ, ನಮ್ಮ ಮೆದುಳಿನಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅನ್ನೋದನ್ನು, ಆ ಒಂದು ಜೀನನ್ನು, ಏಕೆಂತಂದರೆ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಇದೆಯಲ್ಲ, ಇದರ ಬಹಳ ಮುಖ್ಯವಾದ ಕ್ವಾಲಿಟಿ ಏನು ಅಂತಂದರೆ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುತ್ತೆ. ಕೆಲವು ಮಾತ್ರ ಈ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡೋದು. ಮೊದಲನೇದು ನುಗ್ಗೆ ಸೊಪ್ಪು ಹೇಳಿದೆ ನಾನು, ಅದರಲ್ಲಿರುವ ರಾಸಾಯನಿಕಗಳು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುತ್ತೆ. ಅದೇ ರೀತಿ ಆಲ್ಮಂಡಲ್ಲಿರುವ ಒಮೆಗಾ 3 ಫ್ಯಾಟಿ ಆ್ಯಸಿಡು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುತ್ತೆ. ಆಮೇಲೆ ಈ ಅರಿಶಿನದಲ್ಲಿರುವಂತಹ
ಕರ್ಕ್ಯುಮಿನ್ ಇದೆಯಲ್ಲ, ಇದು ಸಹ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಿ ನರಕೋಶಗಳಿಗೆ ತಲುಪಿ ಅಲ್ಲಿ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರನ್ನು ಬಿಡುಗಡೆ ಮಾಡುವ ಜೀನ್ಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಈ ಕಿಕ್ಕು ಕೊಟ್ಟಂಗೆ ಈ ಜೀನ್ ಆ್ಯಕ್ಟಿವೇಟ್ ಅಂದರೆ ಅದು ಸುಮ್ಮನೆ ಇರುತ್ತೆ, ನೀವು ಅದನ್ನ ಹೋಗಿ ಒಂದು ಗುದ್ದುಬಿಟ್ಟು ಅದಕ್ಕೆ ನೀನು ಆ್ಯಕ್ಟಿವೇಟ್ ಆಗು, ನೀನು ಕೆಲಸ ಶುರು ಮಾಡು ಅಂತ. ಅದು ಬಿಡುಗಡೆ ಆದಾಗ ಅದು ನರಕೋಶಗಳಿಗೆ ಪ್ರೋಟೀನ್ ಥರ. ಈಗ ನಾವು ಹೇಗೆ ನಮಗೆ ಸೇವನೆ ಮಾಡ್ತೀವಿ ಆಹಾರ, ನರಕೋಶಗಳಿಗೆ ಆಹಾರ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್, ಟ್ರೋಪಿಕ್ ಫ್ಯಾಕ್ಟರ್ಸ್ ಅಂದರೆ ಅವೆಲ್ಲ ಪೆಪ್ಟೈಡ್ಸ್ಗಳು, ಪ್ರೋಟೀನ್ಗಳು. ಅದು ಇದ್ದಾಗ ನರಕೋಶಗಳು ಆರೋಗ್ಯವಂತವಾಗಿ ಇರುವ ಥರ ಅದು ಮಾಡುತ್ತೆ. ಹಾಗಾಗಿ ಅದು ಬಹಳ ಮುಖ್ಯವಾದದ್ದು ಅಂತ ಹೇಳ್ಬೋದು. ನಂತರ ಇದರ ಹೊರತಾಗಿ ನಮಗೆ ಇನ್ನೊಂದು ಪ್ರಮುಖವಾಗಿ ನಾವು ನೋಡ್ತಿರೋಂಥದ್ದು ಆಮ್ಲ ಅಂತಂದರೆ ನೆಲ್ಲಿಕಾಯಿ. ಮೊದಲು ನೋಡಿ ಯಥೇಚ್ಛವಾಗಿ ನೆಲ್ಲಿಕಾಯಿನ ನಾವು ಬಳಕೆ ಮಾಡ್ತಿದ್ವು. ಮೇಡಮ್ ಒಂದು ನಿಮಿಷ, ಸಾರಿ, ನೀವು ಅರಿಶಿನ ಹೇಗೆ ಬಳಸಬೇಕು ಅಂತ ಹೇಳಿದಾಗ ನಾವು ಯೂಶಲಿ ಸಾಂಬಾರು ಅಥವಾ ಸಾರು ಮಾಡ್ಬೇಕಾದ್ರೆ ಚಿತ್ರಾನ್ನಗಳಿಗೆ ಹಾಕ್ತೀವಿ, ಹಾಲಲ್ಲಿ ಕುಡಿಯೋಕೆ ನನಗೆ ಆಗಲ್ಲ, ಬಹಳಷ್ಟು ಜನರಿಗೆ ಆಗಲ್ಲ. ಈಗ ಮಕ್ಕಳಿಗೆ ಬೇರೆ ಏನಾದರೂ ಮೆಥಡ್ ಇದೆಯಾ? ಚಿತ್ರಾನ್ನ ತಿನ್ನೋದು ದಾಲ್ ತಿಂತವೆ ಮಕ್ಕಳು, ಹಾಲಲ್ಲಿ ಹಾಕಿ ಕುಡಿಬೋದು. ಇನ್ನೊಂದು ಏನು ಹೇಳಿದ್ರಿ? ಅರಿಶಿನದು ಎಣ್ಣೆ ಅಥವಾ ತುಪ್ಪದಲ್ಲಿ ಇದ್ದಾಗ ಅದು ಇದಾಗುತ್ತೆ, ಅದು ದೇಹ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅರಿಶಿನ ಅಬ್ಸರ್ವ್ ಆಗಬೇಕು ಅಂದರೆ ಕರಿಮೆಣಸು ಜೊತೆಗೆ ಹೆಂಗೆ ಅದು ಹಾಲನ್ನ ಕಾಯಿಸ್ಬೇಕಾದ್ರೆ ಕರಿಮೆಣಸಿನ ಪುಡಿ ಮಾಡಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಅದನ್ನ ಇದು ಮಾಡಿ ಮಕ್ಕಳಿಗೆ ಹೇಳಿದ್ದಾರೆ. ನಂತರ ಇದು ಆಮ್ಲ ಅಂತಂದ್ರೆ ನೆಲ್ಲಿಕಾಯಿಲಿ ಯಥೇಚ್ಛವಾಗಿ ವೈಟಮಿನ್ ಸಿ ಇದೆ, ಅದ್ಭುತವಾಗಿದೆ. ಅದು ವೈಟಮಿನ್ ಸಿ ಇರೋದ್ರಿಂದ ಅದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಅದು ಕೆಲಸ ಮಾಡುತ್ತೆ. ಅದು ನಮ್ಮ ದೇಹದಲ್ಲಿರುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂಥದ್ದು ಆ್ಯಂಟಿ ಆಕ್ಸಿಡೆಂಟ್ ಅಂತ ನಾನು ಹೇಳಿದ್ದೀನಿ, ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಅದರಲ್ಲಿ ಪ್ರಮುಖವಾದದ್ದು ವೈಟಮಿನ್ ಸಿ ಇರುವಂತಹ ಆಹಾರಗಳು. ಅದರಲ್ಲಿ ಅದು ಕಿತ್ತಳೆಹಣ್ಣು, ನಿಂಬೆಹಣ್ಣು, ಬಹಳ ಪ್ರಮುಖವಾದದ್ದು ಇದು ನೆಲ್ಲಿಕಾಯಿ. ಮೊದಲೆಲ್ಲ ನೆಲ್ಲಿಕಾಯಿನ ಉಪ್ಪಿನಕಾಯಿ ಮಾಡಿ ಮಕ್ಕಳು ಇಷ್ಟೊಂದು ಉಪ್ಪಿನಕಾಯಿ ತಿನ್ನೋರು, ತರಾವರಿ ಉಪ್ಪಿನಕಾಯಿಗಳು, ಇಲ್ಲಾಂದರೆ ಮೊರಬ್ಬ ಅಂತೆಲ್ಲ ಮಾಡ್ತಾರೆ. ಈಗ ನೋಡಿ, ನೆಲ್ಲಿಕಾಯನ್ನು ಬೆಲ್ಲದ ಪಾಕಕ್ಕೆ ಹಾಕಿ ಅದನ್ನು ಇಡೋರು, ಅಂದರೆ ಸ್ವಲ್ಪ ಬೇಯಿಸ್ಬಿಟ್ಟು ಬೆಲ್ಲದ ಪಾಕಕ್ಕೆ ಹಾಕೋದು. ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮಕ್ಕಳು ತಿಂತಾರೆ ಅದನ್ನು. ಅಥವಾ ಉಪ್ಪು ನೀರಿನಲ್ಲಿ ನೆಲ್ಲಿಕಾಯಿನ ಒಂಚೂರು ಉಪ್ಪು ಹಾಕಿ ನೀರಿಗೆ ಅದನ್ನು ನೆಲ್ಲಿಕಾಯಿನ ಬೇಯಿಸ್ಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂತ. ಮೊದಲೆಲ್ಲ ಸ್ಕೂಲ್ಸ್ ಎಲ್ಲ ಇರುತ್ತಲ್ಲ, ನಾವು ಸೋಮಾರ್ಪೇಟೆಯಲ್ಲಿ ನಾನು ಓದ್ತಾ ಇರಬೇಕಾದ್ರೆ ಹೈಸ್ಕೂಲು, ಅಲ್ಲಿ ಓದಬೇಕಾದ್ರೆ ಶಾಲೆ ಹೊರಗಡೆ ಕಿತ್ತಳೆಹಣ್ಣು ಇದು ನೆಲ್ಲಿಕಾಯಿನ ಬೇಯಿಸಿರೋ ಅಂಥದ್ದು, ಅದು ಎಷ್ಟೋ ₹1 ಎಷ್ಟೋ ಸಿಕ್ಕೋದು, ತುಂಬ ಚೆನ್ನಾಗಿರುತ್ತದು. ಅದನ್ನು ದಿನಾ ತಿಂತಾ ಇದ್ವು ಮಕ್ಕಳುಗಳು. ಶಾಲೆ ಬಿಟ್ಟ ತಕ್ಷಣ ಕಿತ್ತಳೆಹಣ್ಣು, ನಾನು ಅದೇ ಅಂದ್ಕೊಳ್ಳೋದು, ಅಯ್ಯೋ ವಿಟಮಿನ್ ಸಿ, ಕಿತ್ತಳೆಹಣ್ಣು ವಿಟಮಿನ್ ಸಿ, ನೆಲ್ಲಿಕಾಯಿ ನಮ್ಮ ಮೆದುಳಿಗೆ ಅಷ್ಟೊಂದು ಅದು ಪೂರಕವಾಗಿರೋಂತಹದ್ದು. ಹಾಗಾಗಿ ಅದು ಬಹಳ ಮೆದುಳಿನಲ್ಲಿ ಉಂಟಾಗುವ ಎಲ್ಲ ವಿಷಯಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಒಂದು ಗುಣ ಇರೋದ್ರಿಂದ ನೆಲ್ಲಿಕಾಯಿನ ಮಕ್ಕಳಿಗೆ ತಪ್ಪದೆ ಕೊಡಿ. ಉಪ್ಪಿನಲ್ಲೇ ಹಾಕಾದರೂ ಕೊಡಿ, ಸಕ್ಕರೆ ಪಾಕದಲ್ಲಾರೋ ಹಾಕಿ ಕೊಡಿ, ಯಾವುದಾದ್ರೂ ಒಂದು ಕ್ರಮದಲ್ಲಿ ಮಗುವಿಗೆ. ಆ ಸ್ನ್ಯಾಕ್ಸ್ ಅಂತ ನೀವು ಏನೋ ಕೇಳುತ್ತೆ, ಚಾಕ್ಲೇಟು, ನಾನೇನೋ ತಿನ್ನಬೇಕು, ನನಗೆ ಏನೋ ತಿನ್ನಬೇಕು ಅಂತ ಮಗು ಕೇಳಿದಾಗ ಇದನ್ನು ಕೊಡಿ. ಚಾಕ್ಲೇಟ್ಸ್ ಬೇಡ. ಇಲ್ಲಿ ನಾವು ಎಲ್ಲ ಏನಂದರೆ ಒಂದ್ರ ಬದಲು ಇನ್ನೊಂದು ರಿಪ್ಲೇಸ್ ಮಾಡಿ ನ್ಯೂಟ್ರಿಟಿವ್ ಆಗಿರೋದನ್ನು ಮಗುಗೆ ಕೊಡ್ತಾ ಬಂದರೆ ಖಂಡಿತವಾಗ್ಲೂ ನಾವು ಏನಂತ ಕನಸು ಕಾಣ್ತಾ ಇದ್ದೀವಿ, ನನ್ನ ಮಗ ತುಂಬ ಬುದ್ಧಿವಂತನಾಗಿರಬೇಕು, ಅವನ IQ ಜೀನಿಯಸ್ ಅಂತ ಅಂತೀವಲ್ಲ, ಆ ಜೀನಿಯಸ್ ಥರ ಆಗೋದ್ರಲ್ಲಿ ಏನು ಸಂಶಯ ಇಲ್ಲ. ಕಾರಣ ಮೆದುಳಿಗೆ ಇವೆಲ್ಲ ಪೂರಕ. ಇದನ್ನು ನಾವು ಕೊಟ್ಟಾಗ ಅದು ಆರೋಗ್ಯಕರವಾಗಿ ಇರುವಂಥದ್ದನ್ನ ನಾವು ನೋಡಬಹುದು. ಇತ್ತೀಚೆಗೆ ಗದಗ ಹೋದಾಗ ಅಲ್ಲಿ ಮಾರ್ಕೆಟಲ್ಲಿ ನೋಡಿದೆ, 2 ಪುಟ್ಟ ಹುಡುಗಿಯರು ಓಕೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾ ಇದ್ರು. ನಾನು ಕುಡಿದೆ, ನನ್ನ ಮಗನಿಗೆ ಕುಡಿ ಅಂದರೆ ಕುಡಿಲಿಲ್ಲ, ಬಟ್ ನನಗೆ ಗೊತ್ತಿಲ್ಲ ಅದು ಹೇಗೆ ಮಾಡಿದ್ರು ಅಂತ ಹೇಳಿ. ಬಟ್ ನೆಲ್ಲಿಕಾಯಿ ಜ್ಯೂಸ್ ಚೆನ್ನಾಗಿತ್ತು. ಜ್ಯೂಸ್ ಕೂಡ ಮಾಡಿ ಕುಡಿಬಹುದು, ಜ್ಯೂಸ್ನ ಕುಡಿಬೋದು. ನಿಮಗೆ ಎಷ್ಟು ಥರ ಬೇಕಾದ್ರೂ ನೆಲ್ಲಿಕಾಯ್ದು ಚಟ್ನಿ ಮಾಡ್ತಾರೆ ತುರಿದ್ಬಿಟ್ಟು, ಅಯ್ಯೋ. ಆಮೇಲೆ ನೆಲ್ಲಿಕಾಯಲ್ಲಿ ಮೊಸರು ಹಾಕಿ ಅದನ್ನು ಮಾಡ್ತಾರೆ. ಬೇಕಾದಷ್ಟು ಇದೆ ನೆಲ್ಲಿಕಾಯಿಯಿಂದ. ನೆಲ್ಲಿಕಾಯಿನ ಹಾಗೆ ತಿನ್ನಕ್ಕೆ ಕಷ್ಟ. ಹೌದು, ನೆಲ್ಲಿಕಾಯಿ ಹಾಗೆ ತಿನ್ನಕ್ಕಾಗಲ್ಲ, ಅದಕ್ಕೆ ನಾನು ಹೇಳಿದ್ವಿ ನಾವು, ಬಟ್ ಈ ತಿನ್ನೋದು ಕಷ್ಟ. ಹೌದು, ಬಟ್ ಹಿಂಗೆ ಈ ಮೆಥಡ್ಗಳನ್ನ ಯೂಸ್ ಮಾಡ್ಕೊಂಡ್ರೆ ವಾರಕ್ಕೊಂದು 2-3 ಸಲ ಆದ್ರೂ ನಿಮ್ಮ ದೇಹ ಒಳಗಡೆ ಹೋಗ್ತಾ ಇರುತ್ತೆ. ದಿನ ಬೇಕಾದ್ರೆ ಒಂದು ಚೂರು ಕೊಡ್ಬೋದು. ಅದನ್ನ ಸಕ್ಕರೆ ಅಥವಾ ಬೆಲ್ಲದಲ್ಲಿ ನೆನೆ ಹಾಕಿದ್ದು ಅಂತ ಹೇಳಿದ್ನಲ್ಲ, ದಿನ ಮಗುಗೆ ಒಂದು ಬೆಳಗ್ಗೆ ಒಂದು ಅದನ್ನ ಕೊಡ್ಬೋದಲ್ಲ ನಾವು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಏನೋ ತಿಂಡಿ ಎಲ್ಲ ಕೊಡ್ತೀವಲ್ಲ, ಅದ್ರ ಜೊತೆ ಇದೊಂದು ತಿನ್ನು ಅಂತ ಹೇಳಿದ್ರೆ ಸ್ವೀಟ್ ಆಗಿರುತ್ತೆ, ತಿನ್ನುತ್ತೆ. ಅದು ಸ್ವೀಟ್ ಇಷ್ಟ ಇಲ್ಲದಿದ್ದ ಮಕ್ಕಳಿಗೆ ಉಪ್ಪಿಂದು ಇರುತ್ತಲ್ಲ, ಅದನ್ನು ಕೊಡಬಹುದು. ಅದು ಏನು ತಿನ್ನುತ್ತೆ, ಚಟ್ನಿ ಮಾಡ್ಬೋದು, ಬೇರೆ ಬೇರೆ ಥರದ್ದು ಅದನ್ನು ಮೊಸರು ಹಾಕಿ ಅದನ್ನು ಮಾಡ್ತಾರೆ. ಬೇಕಾದಷ್ಟು. ಅಯ್ಯೋ
ಮಾಡಬೇಕು ಅಂತಂದರೆ ಬೇಕಾದಷ್ಟು ವೆರೈಟಿ ಇರುತ್ತೆ ಅದರಲ್ಲಿ ಹುಡುಕಿದ್ರೆ ದೇವರ ಸಿಗ್ತಾನಂತ ಏನು ವೆರೈಟಿ ಸಿಗಲ್ಲ ಅಲ್ವಾ. ಹಾಗಾಗಿ ನಂತರ ಬಹಳ ಇನ್ನೊಂದು ಪ್ರಮುಖವಾದದ್ದು ಅಂತಂದರೆ ಪಾಲಕ್ ಸೊಪ್ಪು. ನಾನು ಪಾಲಕ್ ಸೊಪ್ಪು ಬಗ್ಗೆನೂ ಹೇಳಿದ್ದೀನಿ. ಎಷ್ಟು ಅದ್ಭುತ ಅಂತಂದರೆ ಕಾರಣ ಏನು ಅಂತಂದರೆ ಪಾಲಕ್ ಸೊಪ್ಪಲ್ಲಿ ಯಥೇಚ್ಛವಾಗಿ ಫೋಲಿಕ್ ಆ್ಯಸಿಡ್ ಇದೆ. ಅದಕ್ಕೆ ಗರ್ಭಿಣಿಯರು ಪಾಲಕ್ ಸೊಪ್ಪನ್ನು ಈಗ ನಾನು ಹೇಳಿರುವ ಎಲ್ಲದನ್ನು ಗರ್ಭಿಣಿಯರೇ ಶುರು ಮಾಡ್ಕೋಬೋದು. ಆದರೆ ಕೆಲವೊಂದು ಈಗ ನುಗ್ಗೆ ಸೊಪ್ಪು ಅತಿಯಾಗಿ ತಿನ್ನಬಾರ್ದು ಉಷ್ಣ ಅಂತ ಅಂತಾರೆ. ಕೆಲವೊಂದನ್ನ ಅವರ ದೇಹಕ್ಕೆ ಒಂದು ಅನುಗುಣವಾಗಿ ಅವರು ಅದನ್ನು ಕ್ವಾಂಟಿಟಿನ ನೋಡ್ಕೊಂಡು ಇದು ಮಾಡಬೇಕು. ನಾನು ಒಳ್ಳೆಯದು ಅಂತ ಹೇಳಿದ ತಕ್ಷಣ ತುಂಬ ತಿನ್ನೋ ಅಂಥದ್ದು ಬೇಡ. ನಿಮ್ಮ ದೇಹದ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನು ಮಾಡ್ಕೊತ ಬನ್ನಿ. ಪಾಲಕ್ ಸೊಪ್ಪು ಇದನ್ನು ಎಲ್ಲ ಕಡೆ ಸಿಗುತ್ತೆ, ಯಥೇಚ್ಛವಾಗಿ ಸಿಕ್ಕುತ್ತೆ. ಯಾವ ಥರ ಬೇಕಾದ್ರೂ ಪಾಲಕನ ಬಳಕೆ ಮಗುವಿಗೆ ಮಾಡಿಕೊಡ್ಬೋದು. ಪಾಲಕ್ದು ರೊಟ್ಟಿ ಮಾಡಿಕೊಡ್ಬೋದು, ಚಪಾತಿ ಮಾಡಿಕೊಡ್ಬೋದು, ಪರೋಟ, ನೀವು ಏನು ಬೇಕಾದರೂ ಅಥವಾ ಅದರದ್ದು ಗ್ರೇವಿಗಳು ಎಲ್ಲದೂ ಬೇಕಾದರೆ ನೀವು ಅದಕ್ಕೆ ಆದರೆ ದಿನ ಅದನ್ನು ಏನಾದರೂ ವಾರದಲ್ಲಿ 3 ದಿನನಾದರೂ ಮಾಡಬೇಕಿವೆಲ್ಲ ನಾನು ಹೇಳ್ತಿರೋದನ್ನು. ಕೆಲವನ್ನ ಪ್ರತಿದಿನ ಕೊಡಿ, ಬಾದಾಮನ್ನ ಪ್ರತಿದಿನ ಕೊಡಿ, ನೆಲ್ಲಿಕಾಯಿನ ಪ್ರತಿದಿನ ಕೊಡಿ. ಮಿಕ್ಕದನ್ನೆಲ್ಲ ನೋಡ್ಕೊಂಡು ವಾರಕ್ಕೆ ಒಂದು 3 ದಿನ ನಿಮ್ಮ ಆಹಾರದಲ್ಲಿ ಈ ಅಂಶಗಳು ಇರುವ ಥರ ನೋಡ್ಕೊಂಡ್ರೆ ತುಂಬ ಒಳ್ಳೆಯದು. ಪಾಲಕ್ ಪನ್ನೀರ್ ಈಗ ಸಿಕ್ಬಿಡುತ್ತೆ ಬೆಂಗಳೂರಲ್ಲಿ ತುಂಬ ಜನರಿಗೆ. ನಾವು ಪಾಲಕ್ ಪನ್ನೀರು ಹೊರಗಡೆ ಇದರಲ್ಲಿ ಕಲರ್ಸ್ ಹಾಕಿರ್ತಾರೆ, ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಆಮೇಲೆ ಟೇಸ್ಟ್ ಪೌಡರ್ ಹಾಕಿರ್ತಾರೆ. ಮಗುವಿಗೆ ನಾವು ಕೊಡೋದು ಒಳ್ಳೇದಾಗ ಬದಲು ಅದರಿಂದ ಇನ್ನೂ ತೊಂದರೆ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಶಾರ್ಟ್ಕಟ್ ಇಲ್ಲ ಸರ್ ಎಲ್ಲದಕ್ಕೂ. ಈಗ ನಾನು ಅದೆಲ್ಲ ಕೊಡ್ತಾ ಇದ್ದೀನಿ. ಈಗ ಮಗು ಅದೇ ಓದಬೇಕು, ಅದೇ ಎಕ್ಸಾಮ್ ಬರೀಬೇಕು, ಅವನ ಪರವಾಗಿ ನಾನು ಮಾಡೋಕ್ಕಾಗಲ್ಲ. ಇಲ್ಲಿ ಶಾರ್ಟ್ಕಟ್ ಇಲ್ಲ. ಸೊ ಅದೇ ಥರ ಮಗುವಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವೆಲ್ಲೋ ಒಂದು ಕಡೆ ಒಂದು ಸ್ವಲ್ಪ ನಮಗೆ ತಂದೆ ತಾಯಿಗಳಿಗೆ ಕಷ್ಟ ಆಗೇ ಆಗುತ್ತೆ. ಪಾಲಕ್ ಪನ್ನೀರ್ ಮಾಡಿದರೆ ಮಕ್ಕಳು 100% ತಿಂತಾರೆ, ಯಾಕಂದರೆ ಪನ್ನೀರ್ ಮಕ್ಕಳಿಗೆ ಇಷ್ಟ. ಹಿಂಗಾಗಿ ಅದು ಪಾಲಕ್ಕೂ ಹೋಗುತ್ತೆ. ಹೌದು, ಪನ್ನೀರು ಪ್ರೋಟೀನು. ಪನ್ನೀರ್ ತುಂಬ ಒಳ್ಳೆಯದೇನೆ. ಪನ್ನೀರು ಒಳ್ಳೆಯದು, ಪಾಲಕ್ ಒಳ್ಳೆಯದು. ಬಟ್ ನಾವು ರುಚಿಯಾಗಿ ಏನು ಕಲರ್ ಹಾಕದೆ ಪ್ರಿಸರ್ವೇಟಿವ್ ಹಾಕದೆ ಮಾಡಿರೋದು ಒಳ್ಳೆಯದು. ಇಲ್ಲ ಹೊರಗಡೆ ನಾನು ತರ್ತೀನಿ ಅಂತಂದಾಗ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ. ಅದರಲ್ಲಿ ಕಲರ್ಸ್ ಹಾಕಿರ್ತಾರೆ, ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಇದೇನಕ್ಕೆ ಫೋಲಿಕ್ ಆ್ಯಸಿಡ್ ಏನಕ್ಕೆ ಬಹಳ ಮುಖ್ಯ ಅಂತಂದರೆ ಗರ್ಭಿಣಿಯರಿಗೂ ತುಂಬ ಒಳ್ಳೆಯದು. ಗರ್ಭಿಣಿಯರಿಗೆ ಏನಕ್ಕೆ ಒಳ್ಳೆಯದು ಅಂದರೆ ಮೆದುಳಿನ ಬೆಳವಣಿಗೆಗೆ ಪೂರಕ ಇದು. ಅದು ಭ್ರೂಣದ ಮೆದುಳಿನ ಬೆಳವಣಿಗೆ ಆಗ್ತಾ ಇರುತ್ತೆ ನೋಡಿ. ಕಾರಣ ಏನಂತಂದರೆ ಪ್ರತಿ ಸೆಕೆಂಡಿಗೆ 7,000 ನ್ಯೂರಾನ್ಗಳು ಬೆಳವಣಿಗೆ ಆಗ್ತಾ ಇರುತ್ತೆ ಭ್ರೂಣದಲ್ಲಿ. ಮೆದುಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋದು ಗರ್ಭಾವಸ್ಥೆಯಲ್ಲಿ ಇದ್ದಾಗ್ಲೂ ಆಗುತ್ತೆ. ಬಹಳಷ್ಟು ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗ್ತಾ ಬಂದಿರುತ್ತೆ ಆವಾಗ ಈ ಫೋಲಿಕ್ ಆ್ಯಸಿಡ್ ರಿಚ್ ಇರುವಂಥ ಪಾಲಕ್ ಸೊಪ್ಪನ್ನು ಸೇವನೆ ಮಾಡಿದಾಗ ಫೋಲೇಟ್ ಮೆಟಬಾಲಿಸಮ್ ಅಂತ ದೇಹದಲ್ಲಿ ನಡೆಯುತ್ತೆ. ಫೋಲೇಟ್ ಮೆಟಬಾಲಿಸಮ್ ಅಂದರೆ ಫೋಲಿಕ್ ಆ್ಯಸಿಡ್ ಮೆಟಬಲೈಸ್ ಆಗಿ ಅದರಿಂದ ಪ್ಯೂರಿನ್ ಮತ್ತು ಪಿರಮಿಡಿನ್ ಅಂತ ನಮ್ಮ DNA ಇರುತ್ತೆ. DNA ನೋಡಿದಾಗ ಪ್ಯೂರಿನ್ಸ್ ಮತ್ತು ಪಿರಮಿಡಿನ್ಸ್ ಅಂತ DNA ಇರುತ್ತೆ. ಅದಕ್ಕೆ ಅದರ ಒಂದು ಉತ್ಪಾದನೆಗೆ ಪ್ಯೂರಿನ್ ಮತ್ತು ಪಿರಮಿಡಿನ್ಗಳ ಉತ್ಪಾದನೆಗೆ ಈ ಫೋಲೇಟ್ ಮೆಟಬಾಲಿಸಮು ಬಹಳ ಮುಖ್ಯ. ಫೋಲಿಕ್ ಆ್ಯಸಿಡು ಒಂದು ಸೋರ್ಸ್ ಅದಿದ್ದಾಗ ಇವೆರಡು ಚೆನ್ನಾಗಿ ಉತ್ಪಾದನೆ ಆಗುತ್ತೆ. ಇದೆರಡು ಚೆನ್ನಾಗಾಯಿತು ಅಂದರೆ ನಮ್ಮ DNA ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಮೆದುಳು DNA ಅಂತಂದರೆ ಇಲ್ಲಿ ಸ್ಟೆಮ್ ಸೆಲ್ಸು, ನ್ಯೂರಾನಲ್ ಸೆಲ್ಸ್ಗಳೆಲ್ಲ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಅದೇನಾದರೂ ಡಿಫಿಷಿಯನ್ಸಿ ಆದರೆ ಆ ಮಗುವಿನ ಮೆದುಳು ಬೆಳವಣಿಗೆ ಆಗಿರೋಲ್ಲ. ಅದನ್ನು ಸ್ಪೈನಾ ಬೈಫಿಡಾ ಅಂತ ಕರಿತೀವಿ, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಕರಿತೀವಿ. ಆಮೇಲೆ ಇನನ್ಸೆಫಾಲಿ, ಅದು ತಲೆ ಸಂಪೂರ್ಣ ತಲೆ ಇರಲ್ಲ, ಮಗುದು ಆಫ್ ತಲೆ ಇರುತ್ತೆ. ನೀವು ಅದನ್ನು ನೋಡಿಬಿಟ್ರೆ ಭಯ ಆಗೋಗುತ್ತೆ ನಿಮಗೆ. ಎನನ್ಸೆಫಾಲಿ ಅಂತೀವಿ, ಅರ್ಧಂಬರ್ಧ ಬೆಳೆದಿರುತ್ತೆ, ಮೆದುಳು ಪೂರ್ಣ ಜಜ್ಜೋಗಿರೋ ಥರ ಇರುತ್ತೆ, ಸಂಪೂರ್ಣ ಬೆಳವಣಿಗೆ ಆಗಿರಲ್ಲ, ಸತ್ತೋಗುತ್ತೆ. ಆ ಮಗು ಬೆಳವಣಿಗೆನೇ ಆಗಿರಲ್ಲ, ಮೆದುಳು ಅರ್ಧಂಬರ್ಧ ಹಿಂಗೆ ಫುಲ್ ಹಿಂಗಿರ್ಬೇಕಲ್ವಾ, ಆಫ್ ಇದ್ದಂಗೆ ಇರುತ್ತೆ. ಆ ಮಗು ಪೂರ ನೋಡಿದಾಗ ಅದೊಂದು ಕೋತಿನ ಥರನೋ ಏನೋ ಬೇರೆ ಒಂದು ಮನುಷ್ಯನ ಥರ ಕಾಣೋದೇ ಇಲ್ಲ ಮಗು. ಬಟ್ ಅದು ಬದುಕೋದಿಲ್ಲ ಅಂತ ಮಕ್ಕಳು, ಏಕೆಂದರೆ ಮೆದುಳು ಬೆಳವಣಿಗೆ ಆಗಿರೋದಿಲ್ವಲ್ಲ. ಹಾಗಾಗಿ ಪಾಲಕ್ ಸೊಪ್ಪು ಬಹಳ ಮುಖ್ಯ ಅಂತ ನಾವು ಹೇಳ್ಬೋದು. ನಂತರ ಬರೋದು ವಾಲ್ನಟ್ ಅಂತ ಕೇಳಿರ್ಬೋದು, ಅಕ್ರೋಟ್ ಅಂತ ಕರಿತೀವಲ್ಲ ಕನ್ನಡದಲ್ಲಿ. ವಾಲ್ನಟ್ ನೋಡಿದ್ದೀರಲ್ವಾ ನೀವು? ವಾಲ್ನಟ್ ಮೆದುಳಿನ ಆಕಾರದಲ್ಲೇ ಇರುತ್ತೆ. ನಮಗೆ ಕೆಲವು ಸಲ ಆಶ್ಚರ್ಯ ಆಗುತ್ತೆ, ನಮ್ಮ ದೇಹದಲ್ಲಿರುವ ಅಂಗಾಂಗಗಳಲ್ಲಿ ನಾವು ಹಾಗೆ ನೋಡಿದಾಗ ಪರಿಸರದಲ್ಲಿ ಇರುವಂತಹ ಕೆಲವು ಹಣ್ಣು ತರಕಾರಿಗಳು ನಮ್ಮ ದೇಹದ ಇದನ್ನು ಹೋಲುತ್ತಲ್ಲ ಅಂತೆ. ಈ ಎಷ್ಟು ಚೆನ್ನಾಗಿದೆ ಅಂದರೆ ಸೇಮ್ ನಮ್ಮ ಮೆದುಳಿನ ಥರನೇ ಇರುತ್ತದು ವಾಲ್ನಟ್. ಇದನ್ನು ನಾವು ನೋಡಿದಾಗ ಅದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ರಿಚ್ ಅದರಲ್ಲಿ. ವಾಲ್ನಟನ್ನು ಮಕ್ಕಳಿಗೆ ಕೊಡಿ. ಅದು ಸ್ವಲ್ಪ ಬಾದಾಮಿಗಿನ ಜಾಸ್ತಿ ದುಬಾರಿ ಅದು.
ಆದ್ರೂ ಸಹ ಪರವಾಗಿಲ್ಲ. ಅದು ಟೇಸ್ಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಬಾದಾಮಿ ಅಷ್ಟು ಚೆನ್ನಾಗಿರೋಲ್ಲ. ಆದರೆ ಮಕ್ಕಳಿಗೆ ಅದನ್ನು 1-2 ದಿನಕ್ಕೆ ಅದನ್ನು ಕೊಡ್ತಾ ಬಂದರೆ ತುಂಬ ಅದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆಯಲ್ಲ, ಮೆದುಳು ಆರೋಗ್ಯವಾಗಿರಬೇಕು ಅಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡು ಬೇಕೇ ಬೇಕು. ಅದು ನಮ್ಮ ಬುದ್ಧಿವಂತಿಕೆ ಅಥವಾ ನಮ್ಮ ಬೇರೆ ಬೇರೆ ರೀಜನ್, ವಿಷುವಲ್ ಕಾರ್ಟೆಕ್ಸು, ಮೋಟಾರ್ ಕಾರ್ಟೆಕ್ಸು, ಕಾಗ್ನಿಷನ್ನು, ಮೆದುಳಿನ ಬೇರೆ ಬೇರೆ ಭಾಗ, ಹಿಪ್ಪೋ ಕ್ಯಾಂಪಸ್ ರೀಜನ್ನು, ಎಲ್ಲ ಭಾಗಗಳನ್ನು ಅದ್ಭುತವಾಗಿ ಬೆಳವಣಿಗೆ ಆಗುವ ಹಾಗೆ ಮಾಡುವಂಥದ್ದು ಈ ವಾಲ್ನಟ್ಟು ಅಥವಾ ಆ್ಯಕ್ರೂಟ್ ಅಂತ ಕರಿತೀವಿ. ನಂತರ ಇದರ ಹೊರತಾಗಿ ಇನ್ಯಾವ್ಯಾವುದು ಅಂತ ನಾವು ನೋಡಿದರೆ ಪ್ರೋಬಯಾಟಿಕ್ಸ್. ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳ್ತೀನಿ, ಎಲ್ಲರಿಗೂ ನಾನು ಬೇಕಾದರೆ ನನಗೆ ಹೇಳೋದಕ್ಕೆ ಬೇಜಾರೇ ಆಗಲ್ಲ. ಪ್ರೋಬಯಾಟಿಕ್ಸು ಮಕ್ಕಳಿಗೆ ಹೆಚ್ಚು ಕೊಡಿ, ಅಭ್ಯಾಸ ಮಾಡಿಸಿ ಅಂತ. ಮಕ್ಕಳಿಗೆ ನೋಡಿ, ಬಹಳಷ್ಟು ಮನೆಗಳಲ್ಲಿ ಮೊಸರನ್ನು, ಮಜ್ಜಿಗೆ, ಮೊಸರು, ಹಾಲು, ಈ ಫರ್ಮೆಂಟೆಡ್ ಇದನ್ನು ಅಭ್ಯಾಸನೇ ಮಾಡಿಸಿರಲ್ಲ. ಎಷ್ಟೋ ಮಕ್ಕಳು ಮೊಸರನ್ನೇ ತಿನ್ನೋದಿಲ್ಲ, ಎಷ್ಟೋ ಮಕ್ಕಳು ಮಜ್ಜಿಗೆನೇ ಕುಡಿಯೋದಿಲ್ಲ. ನಾವು ಇದನ್ನೆಲ್ಲ ಬಾಲ್ಯದಿಂದನೇ ಮಗುವಿಗೆ, ಅದಕ್ಕೆ ಒಂದು 3-4 ವರ್ಷ ಆದಾಗಿಂದನೇ ಏನಾಗುತ್ತೆ, ಕೋಲ್ಡ್ ಆಗಿಬಿಡುತ್ತೆ, ಇನ್ನೇನೋ ಆಗುತ್ತೆ. ಮಗುವಿಗೆ ನಾವು ಅಭ್ಯಾಸ ಮಾಡಿಸಿದಂಗೆ ಅದರ ರೋಗ ಪ್ರತಿರೋಧಕ ಶಕ್ತಿನೂ ಸಹ ಚೆನ್ನಾಗಿ ಅದಕ್ಕೆ ಪರಿಚಯ ಆಗುತ್ತೆ. ಅದು ಚೆನ್ನಾಗಿ ಫುಲ್ ಫ್ಲೆಡ್ಜ್ ಆಗಿ ರೋಗ ಪ್ರತಿರೋಧಕ ಶಕ್ತಿ ಆ ಮಗುವಿನಲ್ಲಿ ಚೆನ್ನಾಗಾಗಬೇಕು ಅಂದರೆ ನಾವು ಮಗುವಿಗೆ ಬಿಗಿನಿಂಗಲ್ಲಿ ಶೀತ ಆಯಿತು, ಜ್ವರ ಬಂತು ಅಂತೇಳಿ ನಿಲ್ಲಿಸ್ತಾರೆ. ಅದು ಒಂಥರ ಇಮ್ಯುನೈಸೇಷನ್ ಥರ ಆಗ್ಬೋದು, ಪರವಾಗಿಲ್ಲ. ಬಟ್ ಮಾಡ್ತಾ ಏನಾಗುತ್ತೆ ಅಂತಂದರೆ ಮಗು ಅದಕ್ಕೆ ಅಕ್ಲಮಟೈಸ್ ಆಗಿ, ಅದು ಬಹಳ ಪ್ರಮುಖವಾಗಿ ಬೇಕಾಗಿರುವ ಅಂಶ ಪ್ರೋಬಯಾಟಿಕ್ಸ್. ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ, ಆಮೇಲೆ ಫರ್ಮೆಂಟೆಡು, ಗಂಜಿಗಳು, ಈ ಥರದನ್ನು ನಾವು ಕೊಡ್ತಾ ಬಂದರೆ ಏನಾಗುತ್ತೆ, ಅದು ನಮ್ಮ ಗಟ್ ಮೈಕ್ರೋಬ್ಸ್ನ ಚೆನ್ನಾಗಿಡೋದ್ರಿಂದ ನೇರವಾಗಿ ಇದರಲ್ಲಿರುವಂತಹ ಟ್ರಿಪ್ಟೋಪ್ಯಾನು ಮತ್ತು ಥೈರೋಸಿನ್, ಮುಖ್ಯವಾಗಿ ಈ ಗಟ್ ಮೈಕ್ರೋಬ್ಸ್ಗಳು ನಮ್ಮ ಆಹಾರವನ್ನು, ಸಸ್ಯಾಹಾರವನ್ನು ಕನ್ವರ್ಟ್ ಮಾಡುತ್ತೆ. ಅದರಲ್ಲಿರುವಂತಹ ಈ ಅಮೈನೋ ಆಸಿಡ್ಗಳು ಥೈರೋಸಿನ್, ಟ್ರಿಪ್ಟೋಪ್ಯಾನನ್ನು ಸೆರೋಟೋನಿನ್, ಡೋಪಮೈನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೆರೋಟೋನಿನ್, ಡೋಪಮೈನು ಹ್ಯಾಪಿ ಹಾರ್ಮೋನ್ ಅಂತ ಹೇಳಿದ್ದೀನಿ. ಆಮೇಲೆ ದೇ ಆರ್ ನ್ಯೂರೋ ಟ್ರಾನ್ಸ್ಮಿಟರ್ಸು. ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕು, ಮೂಡ್ ಚೆನ್ನಾಗಿರಬೇಕು, ರಿವಾರ್ಡಿಂಗು ನಮಗೆ ಎಲ್ಲ ಬೇಕು ಅಂದರೆ ಡೋಪಮೈನ್ ಬೇಕು, ನಮ್ಮ ಮೂಡ್ ಚೆನ್ನಾಗಿರಬೇಕು ಅಂತಂದರೆ ಸೆರೋಟೋನಿನ್ ಬೇಕು. ಸೊ ಮಗುವಿಗೆ ಇದೆಲ್ಲ ಪೂರಕವಾಗಿರೋವಂಥದ್ದು. ಹಾಗಾಗಿ ಪ್ರೋಬಯಾಟಿಕ್ಸ್ನ ನಾವು ಕೊಡಲೇಬೇಕಾಗುತ್ತೆ, ಬೇಕೇ ಬೇಕು. ಇಲ್ಲಿ ನಾವು ಒಂಥರ ಕಾಂಪ್ರಮೈಸ್ ಮಾಡ್ಕೊಂಡು, ಇಲ್ಲ ಅದು ಕೊಡಲ್ಲ ಇದು ಕೊಡಲ್ಲ, ಅವನಿಗೆ ತೀರ್ಥ ತಗೊಂಡ್ರೆ ಶೀತ ಆಗುತ್ತೆ, ಮಂಗಳಾರತಿ ತಗೊಂಡ್ರೆ ಉಷ್ಣ ಆಗುತ್ತೆ ಅಂತ ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ನಮ್ಮ ಮಗು ಆ ಥರ ಸಾಧಕನಾಗಬೇಕು ಅಂತ, ಅದು ಎಲ್ಲೋ ಒಂದು ಕಡೆ ಆ ಕನಸುಗಳು ಹಾಗೆ ಉಳ್ಕೊಳ್ಳೋ ಅಂಥ ಸಾಧ್ಯತೆ ಇದೆ. ನಂತರ ಬಹಳ ಮುಖ್ಯವಾದದ್ದು ಎಳ್ಳು. ಇದೆಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಮನೇಲೇ ಇರೋಂಥದ್ದು, ಬಹಳ ಸುಲಭವಾಗಿ ನೀವು ಆಕ್ಸೆಸ್ ಈಸಿಯಾಗಿ ಕೊಡು. ಎಳ್ಳುದು ಮೊದಲೆಲ್ಲ ನೋಡಿ, ಎಳ್ಳು ಉಂಡೆಗಳು ಮಾಡೋರು ಮನೇಲಿ ಎಷ್ಟು ಬೇಕಾದಷ್ಟು. ನಿಮ್ಮ ಕಡೆ ಅಂತೂ ನಾಗರ ಪಂಚಮಿ ಅದರಲ್ಲೆಲ್ಲ ತುಂಬ ಉಂಡೆಗಳೆಲ್ಲ ಮಾಡ್ತೀರ, ಎಳ್ಳುಂಡೆ, ಕಡಲೆಕಾಯಿ ಉಂಡೆ, ಆ ಥರದ್ದು ಬಹಳಷ್ಟು ಉಂಡೆಗಳು. ಅದೆಲ್ಲ ಏನಂದರೆ ನ್ಯೂಟ್ರಿಷನ್, ಅದು ನಮ್ಮ ದೇಹಕ್ಕೆ ಪೂರಕವಾಗಿರೋದಕ್ಕೋಸ್ಕರ ನಮ್ಮ ಹಿರಿಯರು ಅದನ್ನೆಲ್ಲ ಮಾಡ್ತಾಯಿದ್ದಿದ್ದು. ಈಗ ಸ್ನ್ಯಾಕ್ಸ್ ಅಂದರೆ ನಮಗೆ ಗೊತ್ತಿರೋದು ಪಪ್ಸು, ಚಿಪ್ಸು, ಚಾಕ್ಲೇಟ್ಸ್ಗಳು ಇಷ್ಟೇ. ಸ್ನ್ಯಾಕ್ಸ್ ಅಂದಾಗ ಇವೆಲ್ಲ ಕೊಡಬೇಕು ನಾವು, ಎಳ್ಳುಂಡೆ, ಕಡಲೆಕಾಯಿ ಉಂಡೆಗಳನ್ನೆಲ್ಲ ಕೊಡೋ ಅಂಥದ್ದು. ಎಳ್ಳು ಬಹಳ ಮುಖ್ಯವಾಗಿ ಅದು ನಮ್ಮ ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿರೋ ಒಳ್ಳೆ ಫ್ಯಾಟ್ ಇರುತ್ತೆ. ಮತ್ತು ಇದರಲ್ಲೆಲ್ಲ ಏನಂದರೆ ಪೊಟ್ಯಾಷಿಯಮ್ಮು ಮತ್ತು ಕ್ಯಾಲ್ಶಿಯಮ್ಮು, ಐರನ್ನು ಇವೆಲ್ಲ ಇರೋದ್ರಿಂದ, ಪೊಟ್ಯಾಷಿಯಮ್ಮು ನೋಡಿ, ನಮ್ಮ ಮೆದುಳಿನಲ್ಲಿ ಈ ಒಂದು ಸಂವಹನ ನಡಿಬೇಕು ಅಂದರೆ ಪೊಟ್ಯಾಷಿಯಮ್ ಬೇಕು ಭಾಳ ಪ್ರಮುಖವಾಗಿ. ಜಿಂಕ್ ಬೇಕು, ಎನ್ಸೈಮ್ಗಳಿಗೆ ಕೋಫ್ಯಾಕ್ಟರ್ ಆಗಿ ಕೆಲಸ ಮಾಡುತ್ತೆ. ಐರನ್ ಏನಕ್ಕೆ ಬೇಕು ಅಂತಂದರೆ ಮೆದುಳಿಗೆ ನಮ್ಮ ಒಂದು ಹಿಮೋಗ್ಲೋಬಿನ್ ಅಥವಾ ಕೆಂಪು ರಕ್ತ ಕಣದಲ್ಲಿ ಇರುವಂತಹ ಹಿಮೋಗ್ಲೋಬಿನ್ ಚೆನ್ನಾಗಿರಬೇಕು ಅಂತಂದರೆ ನಮಗೆ ಐರನ್ ಅಥವಾ ಕಬ್ಬಿಣಾಂಶ ಬೇಕೇ ಬೇಕು. ಆವಾಗ ಮೆದುಳಿಗೆ ರಕ್ತ ಪೂರೈಕೆ ಚೆನ್ನಾಗಾಗ್ತಾ ಬರುತ್ತೆ. ಹಾಗೆ ಸೋಡಿಯಮ್ಮು, ಇವೆಲ್ಲ ಖನಿಜಾಂಶ, ಲವಣಾಂಶ, ಮೆಗ್ನೀಷಿಯಮ್ ಇವೆಲ್ಲ ಹೇರಳವಾಗಿ. ಅದಕ್ಕೆ ನೋಡಿ ಎಳ್ಳನ್ನು ತುಂಬ ಕೊಡ್ತಾರೆ, ಚೆನ್ನಾಗಿ ನಮ್ಮ ದೇಹಕ್ಕೆ ಒಂದು ಶಕ್ತಿ ಬರಲಿ ಅಂತ. ಖನಿಜಾಂಶ, ಉಂಡೆ ಮತ್ತು ಎಳ್ಳು ಹೋಳಿಗೆ ಕೂಡ ನಾವು ತುಂಬ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕದಲ್ಲಿ.
ಒಂದು 2-3 ಹಬ್ಬಗಳಿಗೆ ಎಳ್ಳು ಹೋಳಿಗೆ ಮಾಡಿ ತಿನ್ನೋದು. ಇದೆಲ್ಲ ಏನಕ್ಕೆ ನಮ್ಮ ಆಹಾರದಲ್ಲಿ ಸೇರ್ಪಡೆ ಮಾಡ್ಕೊಂಡಿದ್ರು ಅಂದರೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಅಂತಲೇ ಮಾಡಿರೋದು. ಅವರಿಗೆ ಒಳಗಡೆ ಯಾವ ರೀತಿ ಕ್ರಿಯೆ ನಡೆಯುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವೆಲ್ಲ ನಮ್ಮ ದೈನಂದಿನ ಒಂದು ಜೀವನ ಶೈಲಿಯಲ್ಲಿ, ಆಹಾರ ಪದ್ಧತಿಯಲ್ಲಿ ಇದ್ದರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಸತ್ಯ ಅವರಿಗೆ ಗೊತ್ತಿತ್ತು. ಕೊನೆಯದಾಗಿ ಬಾಳೆಹಣ್ಣು ನಮ್ಮ ಮೆದುಳಿನ ಬೆಳವಣಿಗೆ ಮಕ್ಕಳಿಗೆ ಕೊಡ್ತಾ ಬಂದರೆ ಅದರಿಂದ ಬಹಳ ಅನುಕೂಲ ಆಗುತ್ತೆ. ನನ್ನ ಮೆದುಳು ಇವತ್ತು ಏನಾದರೂ ಬೆಳೆದೆ ಅಂದರೆ ಬಹುಶಃ ಬಾಳೆಹಣ್ಣು. ಹೌದಾ? ಓಕೆ. ಬಾಳೆಹಣ್ಣು ಯಥೇಚ್ಛವಾಗಿ ತಿಂದಿದ್ದೀವಿ. ಅಂದರೆ ಚಿಕನಲ್ಲಿ ಏನಿಲ್ಲ ಅಂದರೂ ಬಾಳೆಹಣ್ಣು ಮಾತ್ರ ಇರೋದು. ನಿಮಗೆ ಬಾಳೆಹಣ್ಣು ನೋಡಿ ಎಲ್ಲ ಕಾಲದಲ್ಲೂ ಸಿಕ್ಕುತ್ತೆ ಅಲ್ವಾ? ಅದನ್ನ ಎಕ್ಸಾಟಿಕ್ ಯಾವುದೋ ಬೇರೆ ದೇಶದಿಂದ ಬರೋ ಅಂತ ಸಸ್ತಾ, ಅದು ಅಂದರೆ ಬೇರೆ ಕಂಪೇರ್ ಮಾಡಿದರೆ ಕಡಿಮೆ. ಇದು ಪಚ್ಚ ಬಾಳೆಹಣ್ಣಂತೂ 30 ರೂಪಾಯಿ ಕೊಟ್ಟರೆ 40 ರೂಪಾಯಿ ಕೊಟ್ಟರೆ ನಿಮಗೆ 1 ಕಿಲೋ ಸಿಗುತ್ತೆ. ಇನ್ನು ಏಲಕ್ಕಿ ಬಾಳೆಹಣ್ಣು ಸ್ವಲ್ಪ ಕಾಸ್ಟ್ಲಿ ಇರ್ತವೆ, 60-80 ಹಿಂಗೆ. ಆದರೆ ಬೇರೆ ಹಣ್ಣುಗಳಿಗೆ ಈಗ ನೋಡಿ ನಾವೆಲ್ಲ ಏನ್ತೀವಿ ಬೆರೀಸ್ಗಳು ಕೊಡಿ, ಅದು ಕಾಸ್ಟ್ಲಿ ಆಗುತ್ತೆ ನಿಮಗೆ. ಬೇರೆ ಬೇರೆ ಎಕ್ಸಾಟಿಕ್ ಹೊರಗಡೆ ದೇಶದಿಂದ ಬರುವಂಥ ಹಣ್ಣುಗಳು ದುಬಾರಿ. ಈಗ ಆಯ್ತಪ್ಪ ನನ್ನ ಮಗು ಚೆನ್ನಾಗಾಗಬೇಕು, ಬಟ್ ನನಗೆ ಅಷ್ಟೊಂದು ಅಫೋರ್ಡಬಲ್ ನಾನು ಇಲ್ಲ ಅಂದರೆ ಬೇಕಾದಷ್ಟು ಈ ಥರದ್ದೇ ಇದೆ. ನಮ್ಮ ದೇಶದಲ್ಲಿ ನಾವೇ ಬೆಳೆಯುವಂಥದ್ದು ಬಾಳೆಹಣ್ಣು ಎಲ್ಲ ಕಾಲದಲ್ಲೂ ಸಿಕ್ಕುತ್ತೆ, ಕಡಿಮೆ. ಕೊನೆಗೆ ಮೊದಲೆಲ್ಲ ಊಟ ಇಲ್ಲ ಅಂದಾಗ ಬಾಳೆಹಣ್ಣು ತಿಂದು ನೀರು ಕುಡ್ಕೊಂಡು ಮಲಗ್ತಾ ಇದ್ದೆ ಅಂತ ಎಷ್ಟೋ ಜನ ಹೇಳಿರೋದನ್ನ ಕೇಳಿದ್ದೀನಿ. ಅಷ್ಟು ಕಷ್ಟದಲ್ಲಿ ನಾವು ಓದಿದ್ದು ಅಂತ ಹೇಳಿದ್ದಾರೆ. ಬಾಳೆಹಣ್ಣು ತಿಂತಾ ಇದ್ವು ನಾವು, ಊಟ ಸಿಗ್ತಾ ಇರಲಿಲ್ಲ ಅಂತ. ಅಂದರೆ ಬಾಳೆಹಣ್ಣಲ್ಲಿ ಎಲ್ಲದೂ ಇದೆ. ನಿಮಗೆ ಒಂದು ಫುಲ್ ಮೀಲ್ಸಲ್ಲಿ ನಿಮ್ಗೆ ಏನು ಸಿಗಬೇಕು ಒಂದು ಬಾಳೆಹಣ್ಣಲ್ಲೇ ಸಿಕ್ಬಿಡುತ್ತೆ. ನಮ್ಮದು ಒಂದು ಕಥೆ ಇದೆ. ನಾವು ಹೈಸ್ಕೂಲಲ್ಲಿದ್ದಾಗ ನಾನು, ಸಂಜು ಹುಲ್ಸೂರು, ಮನೋಜ್, ದತ್ತಾತ್ರೇಯ ಎಲ್ಲ ಫ್ರೆಂಡ್ಸು, ಸುಮಾರು ಜನ, ಶಿವಾನಂದ್ ಎಲ್ಲ ಬೆಳಿಗ್ಗೆ ಹೈಸ್ಕೂಲ್ ಗೊತ್ತಲ್ಲ ನಿಮಗೆ, ಹಸುವಾಗೋ ವಯಸ್ಸು ಹೈಸ್ಕೂಲ್. ತುಂಬ ಹಸು. ಬೆಳಿಗ್ಗೆ 10 ಗಂಟೆ ಸ್ಕೂಲಿಗೆ ಹೋಗಿರ್ತಿದ್ವಿ, 11 ಗಂಟೆಗೆ ಹೋಗಿರ್ತಿದ್ವಿ. 2 ಗಂಟೆಗೆ ಒಂದು ಸ್ವಲ್ಪ ತಿಂಡಿ ಊಟ ಕೊಟ್ಟಿದ್ರು ಅಮ್ಮ, ತಿಂತಿದ್ವಿ. ಸಾಲಲ್ಲ ಅದು ಅಷ್ಟೊಂದು, ಯಾಕಂದರೆ ಅದು ಒಂದು ಡಬ್ಬಿನಲ್ಲಿ ತಂದಿರ್ತಿದ್ವಿ, ಏನು ಸಾಲುತ್ತೆ. 4 ಗಂಟೆಗೆ ಸ್ಕೂಲ್ ಮುಗಿಯೋದು, ನಮ್ಮದು ಬಸ್ ಇರೋದು ಅದು 6 ಗಂಟೆ 7 ಗಂಟೆ. 4 ಗಂಟೆಯಿಂದ 6-7 ಗಂಟೆ ಮಧ್ಯೆ ಹಸಿವಾಗಿರೋದು, ಏನೂ ಇರ್ತಿರಲ್ಲ ತಿನ್ನಕ್ಕೆ. ಏನೂ ಇಲ್ಲ, ಒಂದು ಬಾಳೆಹಣ್ಣಿನ ಇದಕ್ಕೆ ಹೋಗ್ತಿದ್ವಿ, ಬಂಡಿಗೆ ಹೋಗ್ತಿದ್ವಿ, ಫುಲ್ ಬಾಳೆಹಣ್ಣು ತಿಂತಿದ್ವಿ ಎಲ್ಲರೂ, 2-2, 3-3 ಬಾಳೆಹಣ್ಣು. ಅದು ಸ್ವಲ್ಪ ಇದು ಕಳಿತಿರೋ ಬಾಳೆಹಣ್ಣುಗಳನ್ನ ಕೊಡ್ತಿದ್ರು. ಚೆನ್ನಾಗಿ ತಿನ್ಕೊಂಡು ಹೋಗ್ತಿದ್ವಿ, ಬಸ್ಗೆ ಹೋಗಿ ಕಾಯ್ಕೊಂಡು ಕೂತ್ಕೋತಿದ್ವಿ. ನೋಡಿ, ಬಹುಶಃ ಸ್ವಲ್ಪ ಬುದ್ಧಿ ಬಂದಿದೆ ಅಂದರೆ ಆ ಬಾಳೆಹಣ್ಣು ಕಾರಣ ಇರ್ಬೋದು. ಪೂರ ಅದರಲ್ಲಿ ಎಲ್ಲ ಪೋಷಕಾಂಶಗಳು ನಿಮಗೆ ಸಿಕ್ಕುತ್ತೆ. ಪೊಟ್ಯಾಷಿಯಮ್ ಅಂತೆ, ಮೆಗ್ನೀಷಿಯಮ್ ಅಂತೆ, ಎಲ್ಲದು ಒಳ್ಳೆ ಪ್ಯಾಕೇಜ್ ಥರ ನಿಮಗೆ. ಬಾಳೆಹಣ್ಣು ಒಂದು ನಿಮ್ಗೆ ತುಂಬ ಹಸಿವಾಗ್ತಾ ಇದೆಯಾ, ತುಂಬ ಸುಸ್ತಾಗ್ತಿದೆಯಾ, ಬಾಳೆಹಣ್ಣು ತಿನ್ಬೋದು. ಬಟ್ ಡಯಾಬಿಟಿಕ್ ಎಲ್ಲ ಇದ್ದಾಗ ನೋಡ್ಕೊಂಡು ತಿನ್ನಬೇಕು. 2, 3, 4 ತಿನ್ನೋಕ್ಕಾಗಲ್ಲ, ಒಂದೊಂದು ತಿನ್ಬೋದು. ಆದರೂ ಸಹ ನಮ್ಮ ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿರೋ ಅಂಥದ್ದು. ನಾವು ಯಥೇಚ್ಛವಾಗಿ ಬಾಳೆಹಣ್ಣು ಬಳಸ್ತೀವಿ, ರಸಾಯನಗಳು ಮಾಡ್ತಾ ಇದ್ವು ಮನೆಯಲ್ಲಿ ಬೇಕಾದಷ್ಟು ಎಲ್ಲ. ಇದೆಲ್ಲ ಮನೇಲಿ ಇರೋಂಥದ್ದೇ. ಬಟ್ ಏನಂದರೆ ಮಗುಗೆ ಬಾಳೆಹಣ್ಣು ಎಷ್ಟೋ ಮಕ್ಕಳು ತಿನ್ನಲ್ಲ, ಅಯ್ಯೋ ತಿನ್ನೋದೇ ಇಲ್ಲ. ಅದನ್ನು ಇವನ್ನೆಲ್ಲ ಸಣ್ಣದ್ರಿಂದ ಅಭ್ಯಾಸ ಮಾಡ್ತಾ ಬರಬೇಕು ನಾವು. ಹಾಗಾಗಿ ಇಷ್ಟೆಲ್ಲ ಪೂರಕವಾಗಿದೆ. ಎಲ್ಲರಿಗೂ ಒಂಥರ ಪ್ಯಾಕೇಜ್ ಥರ ನಾನು ಹೇಳಿದ್ದೀನಿ. ಇದರ ಹಿಂದೆ ಬೇಕಾದಷ್ಟು ಸಂಶೋಧನೆಗಳು ನಡೆದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರೋ ಅಂಥದ್ದು. ಹಾಗಾಗಿ ಇಷ್ಟು ಕೊಟ್ಟರೆ ಇದರ ಜೊತೆಗೆ ಒಳ್ಳೆ ಪರಿಸರ ಮತ್ತು ಒಂದು ಶಿಸ್ತಿನ ಒಂದು ಇದು ಎಲ್ಲ ಒಟ್ಟಾರೆ ನಾವು ಗೈಡ್ ಮಾಡ್ತಾ ಮಾರ್ಗದರ್ಶನ ನೀಡ್ತಾ ಬಂದರೆ ಮಕ್ಕಳು ಪುನಃ ಇನ್ನೊಬ್ಬ ಸಿ ವಿ ರಾಮನ್ ಅವರಾಗಿರ್ಬೋದು, ರಾಮಾನುಜಮ್ ಆಗಿರ್ಬೋದು, ಬರ್ಬೋದು, ಖಂಡಿತ ಬರ್ಬೋದು. ಸೊ ಇದು ನನ್ನ ಪ್ರಕಾರ ಕರ್ನಾಟಕದ ತಂದೆ ತಾಯಿಗಳಿಗೆ, ಚಿಕ್ಕ ಮಕ್ಕಳಿರುವಂಥ ತಂದೆ ತಾಯಿಗಳಿಗೆ ಇದೊಂದು ಅದ್ಭುತವಾದ ಕೊಡುಗೆ ಕೊಟ್ಟಿದ್ದಾರೆ ಡಾಕ್ಟರ್ ಮಾಲಿನಿ ಅವರಂತ ನಾನು ಅನ್ಕೋತೀನಿ. ಯಾಕೆಂದರೆ ನಮಗೂ ಒಂದು ಸ್ವಲ್ಪ ಗೊತ್ತಿರುತ್ತೆ, ಬಟ್ ಒಟ್ಟಾರೆ ಒಂದು ಪ್ಯಾಕೇಜ್ ಥರ ನಮ್ಗೆ ಅರ್ಥ ಮಾಡಿಸುವಂಥದ್ದು ಇರಲಿಲ್ಲ ಪರಿಸರ. ಈಗ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಎಲ್ಲವನ್ನು ಕೂಡ ಹೇಳ್ತಿರ್ಬೇಕಾದ್ರೆ. ಸೊ ದಟ್ ನಿಮಗೆ ನೆನಪೋಗ್ಬಿಡುತ್ತೆ. 4-5 ಹೇಳಿರ್ತಾರೆ, ಯಾವುದೋ 2 ನೆನಪಿರುತ್ತೆ, 2 ಮರ್ತು ಹೋಗ್ತೀರಾ, ಹಾಗಾಗೋದು ಬೇಡ. ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಕ್ಯಾಲೆಂಡರ್ಗಳಲ್ಲಿ ಹಾಕ್ಕೊಳ್ಳಿ. ವಾರಕ್ಕೆ ಇದನ್ನೆಲ್ಲವೂ ಕೂಡ ಅಲ್ಲಲ್ಲಿ ಬರೋ ಥರ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಒಳ್ಳೇದು. ಆಮೇಲೆ ಇನ್ನೊಂದೇನೆಂದರೆ, ಇದು ಮಕ್ಕಳಿಗೆ ಅಂತ ಹೇಳಿದೀವಿ, ಬಟ್ ದೊಡ್ಡವರು ಕೂಡ ಇದೆಲ್ಲವನ್ನು ಕೂಡ ಎಲ್ಲ ಮಾಡ್ಬೋದು, ವಯಸ್ಸಾದವ್ರಿಗೂ. ಏಕೆಂತಂದರೆ ವಯಸ್ಸಾದಂಗೆ ನರಕೋಶಗಳು ನಶಿಸಿ ಹೋಗೋಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ನೋಡಿ ಮರೆಗುಳಿತನ, ಆಲ್ಝೈಮರ್ ಇವೆಲ್ಲ ಬರೋ ಅಂಥದ್ದು. ಹಾಗಾಗಿ ಗರ್ಭಿಣಿಯರಿಗೂ ಎಲ್ಲರಿಗೂ ಬೇಕು. ಈಗ ನಾನು ಬರೀ ಮಕ್ಕಳಿಗೆ ಅಂತ ಹೇಳಿದ್ದೀನಿ, ಮಕ್ಕಳಿಗೆ ಬೇಕೇ ಬೇಕು. ಎಲ್ಲರೂ ಇದು ಈಗ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ನೀವು ತಿನ್ನಿ, ಹಾಗಾಗಿ ಎಲ್ಲರೂ ಚೆನ್ನಾಗಿರ್ತಾರೆ ಆರೋಗ್ಯವಾಗಿ. ಇನ್ನೊಂದು ಮೇಡಮ್ ಹೇಳಿದ್ರು, ಅಂದರೆ ಕೆಲವೊಂದು ಮಕ್ಕಳು ತಿನ್ನಲ್ಲ ಅಂತೇಳಿ. ನಮ್ಮ ಮನೇಲಿ ಈಗ ಫಾರ್ ಎಕ್ಸಾಂಪಲ್ ಅವನು, ನನ್ನ ಮಗ ಟೊಮೆಟೊ ತಿನ್ನಲ್ಲ ಅಂದಾಗ, ಅಥವಾ ಎಕ್ಸಾಂಪಲ್ ಹೇಳ್ತಾ ಇರೋದು, ಟೊಮೆಟೊನ ಅರೆದು ಚಪಾತಿ ಹಿಟ್ಟೊಳಗಡೆ ಮಿಕ್ಸ್ ಮಾಡಿ ನನ್ನ ವೈಫ್ ಕೊಡ್ತಾಳೆ.
ಅಂದರೆ ಅವನಿಗೆ ಗೊತ್ತೇ ಆಗಲ್ಲ ಗೊತ್ತಾಗೋದಿಲ್ಲ. ಅದರೊಳಗೆ ಟೊಮೆಟೊ ಇದೆ ಅಥವಾ ಪಾಲಕ್ ಸೊಪ್ಪಿದೆ ಅಥವಾ ಸಬ್ಬಸ್ಗೆ ಸೊಪ್ಪು, ಸಬ್ಬಸ್ಗೆ ಇಷ್ಟ ಆಗಲ್ಲ, ಸಬ್ಬಸ್ಗೆನೂ ಚಪಾತಿ ಒಳಗಡೆ ಮಿಕ್ಸ್ ಮಾಡಿ ಕೊಟ್ಬಿಡೋದು. ಆ ಥರ ನೀವು ಒಂದಷ್ಟು ಮೋಸ ಮಾಡಬೇಕಾಗುತ್ತೆ ಮಕ್ಕಳಿಗೆ. ಹೌದು. ಓಕೆ. ಸೊ ಆಮೇಲೆ ಮೊಸರು ಕೆಲವೊಂದ್ಸಲ ತಿನ್ನಲ್ಲ ಅಂದಾಗ ಮೊಸರಲ್ಲಿ ಬೆಲ್ಲ ಹಾಕ್ಕೊಡಿ ತಿಂತಾವ ಮಕ್ಕಳು ಅಲ್ವಾ. ಸ್ವೀಟ್ ಇಷ್ಟ ಇರುತ್ತೆ, ಮೊಸರು ಇಷ್ಟ ಲಸ್ಸಿ ಇಷ್ಟ ಆಗುತ್ತೆ, ಸಕ್ಕರೆ ಹಾಕ್ಕೊಡ್ಬೋದು, ಬೆಲ್ಲ ಹಾಕಿ. ಸಕ್ಕರೆಗಿನ್ನ ಬೆಲ್ಲ ನೀವು ಹೇಳಿದಾಗೆ ಒಳ್ಳೇದು. ನಮ್ಮ ಜೋನಿ ಬೆಲ್ಲ ನಾವು ನಮ್ಮ ಮನೇಲಿ ಇರೋದ್ರಿಂದ, ಉತ್ತರ ಕನ್ನಡದಿಂದ ಬಂದಿರೋದ್ರಿಂದ ನಮ್ಮ ಮನೆಯವರು ಹೀಗಾಗಿ ಜಾಸ್ತಿ ಇರುತ್ತೆ. ಆ ಥರ ಬೆಲ್ಲವನ್ನು ಇಟ್ಕೊಂಡ್ಬಿಟ್ರೆ ಇನ್ನೂ ಒಳ್ಳೇದು. ವಾರಕ್ಕೊಂದೆರಡು ಸಲ ಮೊಸರಲ್ಲಿ ಬೆಲ್ಲ ಹಾಕ್ಕೊಟ್ಟು ಮಿಕ್ಸ್ ಮಾಡಿಕೊಟ್ಬಿಟ್ರೆ ಅದರಂತ ಅದ್ಭುತವಾದ ಟೇಸ್ಟು, ಅಷ್ಟು ಚೆನ್ನಾಗಿ ರುಚಿ ಇರುತ್ತೆ. ಅಫ್ಕೋರ್ಸ್ ನಿಮಗೆ ಏನು ಹೇಳಿ ಪ್ರೋಬಯೋಟಿಕ್ ಕೂಡ ಅದರಿಂದ ಸಿಗುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದನ್ನೆಲ್ಲ ಹೇಳಿದ ಪ್ರೊಫೆಸರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಇದನ್ನು ನೀವು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಈ ಥರ ವಿಡಿಯೋಗಳಿಗೆ ನಾವೆಲ್ಲ ಒಳ್ಳೆ ವಿಡಿಯೋಗಳನ್ನ ಕೊಡ್ತೀವಿ. ಲೈಕ್ ಮಾಡಿ ಅಂತ ಹೇಳಲ್ಲ, ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇನ್ನೊಂದಷ್ಟು ತಂದೆ ತಾಯಿಗಳಿಗೆ ಅದು ಹೋಗುತ್ತೆ, ಇನ್ನೊಂದಷ್ಟು ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಆ ದೃಷ್ಟಿಯಿಂದ ಹೇಳ್ತಾ ಇರೋದು. ಸೊ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.